ದಿಕ್ಕಾಲಾದ್ಯನವಚ್ಛಿನ್ನಾನಂತ ಚಿನ್ಮಾತ್ರ ಮೂರ್ತಯೇ ಸ್ವಾನುಭೂತೆ ಕಮಾನಾಯ ನಮಃ ಶಾಂತಾಯ ತೇಜಸ್ಸೆ. ಏಕಪವಿತ್ರ ಶ್ರೀಮನ್ನಾಗಮಂಡಲದ ಮಹೋತ್ಸವದ ನಿಮಿತ್ತವಾಗಿ ಆಯೋಜಿತಗೊಂಡಂಥ ಈ ಕಾರ್ಯಕ್ರಮದಲ್ಲಿ ಮುಖ್ಯವಾದಂಥ ಕಾರ್ಯಕ್ರಮ ಉತ್ತಮ ಕೃಷಿಕರನ್ನು ಸನ್ಮಾನಿಸುವುದು. ಇಂಥ ಸಮಾರಂಭಕ್ಕೆ ಆಗಮಿಸಿ ಆಶೀರ್ವದಿಸಿದಂಥ ಸ್ವಚ್ಛತೆಯೇ ಜೀವನ ಅಂತಕ್ಕಂಥ ಸಂದೇಶವನ್ನು ಪ್ರಕೃತಿಯನ್ನು ನಾವು ಕಾಪಾಡಿದರೆ ಪ್ರಕೃತಿ ನಮ್ಮನ್ನು ಕಾಪಾಡುತ್ತೆ ಅನ್ನುವಂಥ ಒಂದು ಸಂಕಲ್ಪವನ್ನು ನಾಡಿಗೆ ಕಲಿಸಿಕೊಟ್ಟಂಥ ನಿಡಸೋಶಿಯ ಸಿದ್ಧ ಸಂಸ್ಥಾನ ಮಠದ ಪೂಜ್ಯರಾದಂಥ ಸುಮಾರು ವರ್ಷಗಳವರೆಗೆ ಇಲ್ಲಿಯೇ ಇದ್ದು ಇತ್ತೀಚೆಗೆ ಬೆಳಗಾವಿಗೆ ನಿರ್ಗಮಿಸಿದಂಥ ನಿಜಲಿಂಗೇಶ್ವರ ಪೂಜ್ಯಪಾದರ ಶ್ರೀಚರಣಗಳಲ್ಲಿ ವಂದಿಸುತ್ತಾ ಇಂದಿನ ಈ ಕಾರ್ಯಕ್ರಮದ ಆಯೋಜಕರು ಕೇಂದ್ರ ಬಿಂದುಗಳು ಆದಂಥ ರಾಮಕೃಷ್ಣ ಆಚಾರ್ ದಂಪತಿಗಳು, ಯಾರಿಗೆ ಈ ಬಹುದೊಡ್ಡ ಪ್ರಶಸ್ತಿಯನ್ನು ನೀಡಲಾಯಿತೋ ಅಂಥ ಮಿತ್ತುಬಾಗಿಲದ ದೇವರಾಯರು ಮತ್ತು ಅವರ ಶ್ರೀಮತಿಯವರು, ಕಾರ್ಯಕ್ರಮದ ಅಧ್ಯಕ್ಷರಾದಂಥ ನಾಡಿಗೆ ಶಿಕ್ಷಣದ ಒಂದು ಹೊಸ ದ್ವಾರವನ್ನೇ ತೆರೆದಂಥ, ಕೇವಲ ಶಿಕ್ಷಣ ಸಾಲದು, ಅದಕ್ಕೆ ಸಂಸ್ಕೃತಿ ಸೇರದಿದ್ದರೆ ಬೆಲೆ ಬಾರದು ಅನ್ನುವ ದೃಷ್ಟಿಯಿಂದ ಅಂತಹ ಒಂದು ಸಂಸ್ಕೃತಿಯನ್ನೇ ಹುಟ್ಟುಹಾಕಿದಂಥ ಈ ನಾಡಿನ ಹೆಮ್ಮೆಯ ಪುತ್ರರಾದಂಥ ಮೋಹನ್ ಆಳ್ವಾರ್ ಅವರಲ್ಲಿಯೂ, ಉದಯ್ ಕುಮಾರ್ ಅವರಿದ್ದಾರೆ, ಹರೀಶ್ ಅವರಿದ್ದಾರೆ, ವಿಶ್ವನಾಥ್ರವರಿದ್ದಾರೆ, ತಾವೆಲ್ಲರೂ ಇದ್ದೀರಿ. ತಮ್ಮೆಲ್ಲರಿಗೂ ಅನಂತ ವಂದನೆಗಳು. ಇದೀಗ ಮೋಹನ್ಜಿಯವರು ಯಾವ ವಿಷಯದಿಂದ ನಮಗೆ ರಾಮಕೃಷ್ಣ ಆಚಾರ್ಯರು ಆರಂಭ ಮಾಡಿದ್ರು ಅದು ಮೋಹನ್ಜಿಯವರ ಮಾತಿನಲ್ಲಿ ಪರಿಸಮಾಪ್ತಿಗೊಂಡಿತ್ತು ಅಂತ ನನಗನ್ನಿಸುತ್ತೆ. ಪ್ರಕೃತಿ ಚೆನ್ನಾಗಿತ್ತು ಅಂದರೆ ನಾವೆಲ್ಲರೂ ಚೆನ್ನಾಗಿರಲಿಕ್ಕೆ ಸಾಧ್ಯ. ಯಾವುದೇ ಬೆಳವಣಿಗೆ ಆಗಬೇಕಾಗಿತ್ತು ಈ ದೇಶದ್ದು ಅಂದರೆ ಅದು ಪ್ರಕೃತಿ ಕೇಂದ್ರಿತವಾಗಿರಬೇಕು. ನೇಚರ್ ಸೆಂಟ್ರಿಕ್ ಅಂತ ಏನಂತೀವಿ, ಪ್ರಕೃತಿಯನ್ನು ಬಲಿ ಕೊಟ್ಟು ನಾವು ನಮ್ಮ ಬೆಳವಣಿಗೆಯನ್ನು ಮಾಡಿಕೊಳ್ಳುವಂಥ ಕನಸನ್ನು ಕಂಡಿದ್ದೆವು ಅಂದರೆ ಅದು ನಮ್ಮ ಹುಚ್ಚುತನವೇ ಹೊರತು ಒಳ್ಳೆಯ ಬೆಳವಣಿಗೆ ಅಲ್ಲ. ನಾವಿಂದು ಸುಖವಾಗಿ 4 ದಿವಸ ಇದ್ದು ಹೋಗ್ಬೋದು, ಆದರೆ ನಮ್ಮ ಮುಂದಿನ ಪೀಳಿಗೆ ನಮ್ಮನ್ನು ಶಪಿಸದೆ ಬಿಡಲಾರ್ದು ಅಂತ. ಆದ್ದರಿಂದ ಈ ಮಣ್ಣು, ನೀರು, ಗಾಳಿ, ಊರ್ಜೆ, ಬೆಂಕಿ ಮತ್ತು ಆಕಾಶ ಇವೆಲ್ಲವುಗಳು ಶುದ್ಧಬುದ್ಧವಾಗಿರಬೇಕು. ಇವತ್ತು ನೋಡಿದರೆ ನಾವು ದೊಡ್ಡ ದೊಡ್ಡ ಸಾಧನೆಗಳನ್ನು ಮಾಡ್ತಾ ಇದ್ದೀವಿ, ಅತಿ ಹೆಚ್ಚು ಅನ್ನ ಬೆಳೆದೀವಿ,
33 ಕೋಟಿ ಟನ್ನನ್ನು ದಾಟಿದೀವಿ. ನಮ್ಮ ದೇಶ ಬಿಟ್ಟು ಇನ್ನೂ ಒಂದು 40-50 ದೇಶಗಳಿಗೆ ಆಗುವಷ್ಟು, ಸಣ್ಣ ಸಣ್ಣ ದೇಶಗಳಿಗೆ ಆಗುವಷ್ಟು ಅನ್ನವನ್ನು ಬೆಳೆದೀವಿ. ಕ್ವಾಂಟಿಟಿ ಹೆಚ್ಚಾಯಿತು, ಆದರೆ ಕ್ವಾಲಿಟಿ ಮಾತ್ರ ಕಳೆದು ಹೋಯಿತು. ಇಷ್ಟೆಲ್ಲ ಮಾಡ್ತಾ ಈ ಮಣ್ಣಿನ ಆರೋಗ್ಯವನ್ನು, ನೀರಿನ ಆರೋಗ್ಯವನ್ನು, ಗಾಳಿಯ ಆರೋಗ್ಯವನ್ನು, ಈ ಊರ್ಜಾ ಆರೋಗ್ಯವನ್ನು ಬಲಿ ಕೊಟ್ಟು ನಾವು ಬೆಳಿಬೇಕು ಅಂತ ಅಪೇಕ್ಷೆ ಪಡ್ತಾ ಇದ್ದೀವಿ. ಈ ಬೆಳವಣಿಗೆ ಬಹಳ ದಿವಸ ಇರೋದಿಲ್ಲ ಅನ್ನೋ ಮಾತನ್ನು ಎಲ್ಲರೂ ಹೇಳಿದರು. ಇಂಥ ಬೆಳವಣಿಗೆಗಳು ಬಹಳ ದಿವಸ ಉಳಿಯೋದಿಲ್ಲ. ಕೆಲವು ಜನರಿಗೆ ಈಗ ಅನ್ನಿಸ್ತಾ ಗೊತ್ತಿಲ್ಲ, ನಾವು ಎಲ್ಲಿಗೆ ಹೋಗ್ತಾ ಇದ್ದೇವೆ, ಯಾವ ರೀತಿ ಸಾಕ್ತಾ ಇದ್ದೇವೆ ಅನ್ನುವ ಪರಿವೇ ಇಲ್ಲದಂಥ ಕೆಲವು ಜನರು ನಮ್ಮಲ್ಲಿದ್ದಾರೆ ಅನ್ನೋದು ಬಹಳ ದುಃಖದಾಯಕ. ಯಾರ್ದೋ ಮನೆಯಲ್ಲಿ ಕಳ್ಳತನ ಆಗಿತ್ತಂತೆ. PT ಉಷಾ ಅವ್ರ ಮನೆ ಪಕ್ಕದ ಮನೆಯಲ್ಲಿ. PT ಉಷಾ ದೊಡ್ಡ ಓಟಗಾರ್ತಿ. ಅವಳ ಮನೆ ಪಕ್ಕದಲ್ಲೇ ಕಳ್ಳತನ ಆಗಿತ್ತಂತೆ. ಕಳ್ಳ ಸಾಮಾನುಗಳನ್ನು ಹೊತ್ಕೊಂಡು ಹೊರಗೆ ಬರೋದ್ರಲ್ಲಿ ಎಚ್ಚರಾದ್ರೆ ಎಲ್ಲರೂ. ಕಳ್ಳನನ್ನು ಹಿಡೀರಿ ಅಂತ ಎಲ್ಲರೂ ಹಿಡಿಬೇಕು ಅಂತ ಚೀರಾಡಿದಾಗ, ಇಲ್ಲ ಆತ ತುಂಬ ದೂರ ಹೋಗಿದ್ದಾನೆ, ಅವನನ್ನು ಹಿಡಿಬೇಕಾದ್ರೆ ಉಷಾನನ್ನೇ ಎಬ್ಬಿಸ್ಬೇಕು ಅಂತ ಎಲ್ಲರೂ ಕೂಡಿ PT ಉಷಾನ್ನೇ ಎಬ್ಬಿಸಿದ್ರು. ಅವಳಿಗೆ ಹೇಳಿದರು, ಕಳ್ಳ ಹೋಗ್ತಾ ಇದ್ದಾನೆ, ಅವನನ್ನು ಹಿಡಿಬೇಕು, ಎಲ್ಲ ಸಂಪತ್ತನ್ನು ದೋಚ್ಕೊಂಡು ಹೋಗ್ತಾ ಇದ್ದಾನೆ ಅಂತ. ಅವಳು ಹೋದ್ಲು. ಅವನು ತುಂಬ ಜೋರಾಗಿ ಓಡ್ಲಿಕ್ಕೆ ಹತ್ತಿದ, ಅವಳು ತುಂಬ ಜೋರಾಗಿ ಓಡ್ಲಿಕ್ಕೆ ಹತ್ತಿದ್ಲು. ಓಡ್ತಾ ಅವಳು ನಾನು ಯಾಕೆ ಓಡ್ತಾ ಇದ್ದೇನೆ ಅನ್ನೋದನ್ನೇ ಮರೆತು ಅವನನ್ನು ಹಿಂದೆ ಹಾಕಿ ಮುಂದೆ ಓಡಿ ಹೋಗ್ಬಿಟ್ಲು. ಅಷ್ಟರಲ್ಲೇ ಅವನು ಪಕ್ಕದಲ್ಲಿ ಹೋಗ್ಬಿಟ್ಟ. ನಾನು PT ಉಷಾಳ ಕತೆ ಹೇಳಲಿಲ್ಲ, ಎಲ್ಲ ಕಥೆ ನಮ್ಮದೇ ಇದು. ನಾವೆಲ್ಲ ಯಾವುದಕ್ಕಾಗಿ ಓಡ್ತಾ ಇದ್ದೀವಿ ಅನ್ನೋದನ್ನೇ ಮರೆತು ಓಡ್ತಾ ಇದ್ದೀವಿ ಎಲ್ಲರೂ. ಆದರೆ ನಮ್ಮ ರಾಮಕೃಷ್ಣ ಆಚಾರ್ಯರು ಅದನ್ನು ಬಿಡಬಾರ್ದು ಅಂತ ತಿಳ್ಕೊಂಡು ಈ ನಿಸರ್ಗವನ್ನು ಕೆಡಿಸಿ ಪ್ರಕೃತಿಯನ್ನು ಹಾಳು ಮಾಡಿ ನಾವೆಷ್ಟೇ ದೊಡ್ಡ ಬೆಳವಣಿಗೆಗಳನ್ನು ಮಾಡಿದರೆ ಈ ದೇಶದ ಬೆಳವಣಿಗೆ ಆಗೋದಿಲ್ಲ. ಇಂದಿಲ್ಲ ನಾಳೆ ವಿನಾಶ ನಿಶ್ಚಿತ ಅಂತ ತಿಳ್ಕೊಂಡು ಸಣ್ಣ ಪ್ರಮಾಣದಲ್ಲಿ ಎಲ್ಲರೂ ಏನು ಹೇಳ್ತಾರೆ, ಏನ್ರಿ ಎಲ್ಲರೂ ಹಾಗೆ ಮಾಡ್ತಾ ಇದ್ದಾರೆ, ನಾವೊಬ್ಬರು ಈ ಪ್ರಕೃತಿ ಆಧಾರಿತ ಕೃಷಿಯನ್ನು ಮಾಡಿ ಏನಾಗೋದು, ಇಡೀ ದೇಶನೇ ಆ ದಿಶೆಯಲ್ಲಿ ಹೋಗ್ತಾ ಇದೆ, ಇಡೀ ಜಗತ್ತೇ ಆ ದಿಶೆಯಲ್ಲಿ ಹೋಗ್ತಾ ಇದೆ, ನಾವೊಬ್ಬರು ಮಾಡಿ ಏನಾಗೋದು ಅಂತ ಬಹಳ ಜನ ಮಾತಾಡ್ತಾ ಇರ್ತಾರೆ. ಅಂದರೆ ರಾಜ ಹೇಳಿದ್ನಂತಲ್ಲ, ಎಲ್ಲರೂ ನಾಳೆ ಒಂದು ಲೋಟ ಹಾಲು ತಗೊಂಡು ಬನ್ರಿ, ದೊಡ್ಡ ಅಭಿಷೇಕ ಇದೆ ಅಂತ. ಎಲ್ಲರೂ ಹಾಲು ಹಾಕ್ತಾರೆ, ನಾನೊಬ್ಬ ನೀರು ಹಾಕಿದ್ರೆ ಏನಾಗುತ್ತೆ ಅಂತ ಎಲ್ಲರೂ ನೀರೇ ಹಾಕಿದ್ರಂತೆ. ಆದರೆ ಒಂದಿಬ್ರು ಹಾಲು ತಂದು ಹಾಕಿದ್ರಂತೆ. ಅದರ ಪರಿಣಾಮ ಏನಾಯಿತು ಅಂದ್ರೆ ಎಲ್ಲರೂ ಹಾಕಿದ ನೀರು ಹಾಲಿನ ಬಣ್ಣಕ್ಕೆ ತಿರುಗಿತ್ತಂತೆ. ಇಬ್ಬರೇ ಹಾಕಿದ್ರು ಪರವಾಗಿಲ್ಲ, ಹಾಲಿನ ಬಣ್ಣವನ್ನೇ ನೀರಿನ ಬಣ್ಣವನ್ನೇ ಬದಲಾಯಿಸಿತ್ತಂತೆ. ಹಾಗೆ ಯಾರು ಏನು ಮಾಡ್ತಾರೆ ಅನ್ನೋದನ್ನು ನೋಡೋದಕ್ಕಿಂತಲೂ ನಾವು ನಮ್ಮಿಂದಲೇ ಆರಂಭ ಮಾಡಿದರೆ ಒಳ್ಳೆಯದು ಅಂತ. ನಮ್ಮ ಕೃಷಿ ಎಲ್ಲವೂ ಅಧಪತನದತ್ತ ಸಾಗಿದೆ. ಮೊದಲು ಬೆಳೀತಾ ಇರುವಂಥ ಇಳುವರಿ ಇವತ್ತಿನ ದಿವಸ ಇಲ್ಲ. ನಮ್ಮ ದೇವರಾಯರು ಒಂದು ಮಾತು ಹೇಳ್ತಿದ್ರು, ಬಹಳ ಜನ ಕೃಷಿಯನ್ನೇ ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಅಂತ. ಪ್ರತಿ ದಿವಸ 2018 ಜನ ಕೃಷಿಯನ್ನು ಬಿಟ್ಟು ಓಡಿ ಹೋಗ್ತಾ ಇದ್ದಾರೆ ಪ್ರತಿ ದಿವಸ. ವರ್ಷಕ್ಕೆ ಎಷ್ಟಾಗುತ್ತೆ ನೋಡಿ. ಇಷ್ಟು ಜನ ಕೃಷಿಯಿಂದ ಪಲಾಯನ ಮಾಡಿದರೆ ನಾಳೆ ಎಲ್ರಿಗೂ ಹೊಟ್ಟೆಗೆ ಹಾಕೋರು ಯಾರು? 144 ಕೋಟಿ ದಾಟಿದ್ದೇವೆ. ಇವರೆಲ್ಲರಿಗೂ ಹೊಟ್ಟೆಗೆ ಹಾಕೋರು ಯಾರು? ಬುದ್ಧಿವಂತಿಕೆಯಿಂದ ನಾವು ಮಾಡದೇ ಇದ್ದರೆ ಆಗೋದೇನು? ನಾವು ಬಹಳ ಜನ ತಿಳ್ಕೊಂಡಿದ್ದೀವಿ, ಇಲ್ಲ ಹೀಗೆ ಮಾಡಿದರೆ ನಾವು ಮೊದಲು ಮಾಡ್ತಿದ್ರಲ್ಲ, ಹಾಗೆ ಮಾಡಿದರೆ ಈ ಫುಡ್ ಸೆಕ್ಯೂರಿಟೀಸ್ ಪ್ರಾಬ್ಲಮ್ ಆಗುತ್ತೆ ಈ ದೇಶದಲ್ಲಿ ಅಂತ ಭಯವನ್ನು ಹುಟ್ಟಿಸ್ತಾ ಇದ್ದಾರೆ. ಎಲ್ಲರೂ ಸಾವಯವ ಮಾಡ್ಲಿಕ್ಕೆ ಹೊರಟರು ಅಂತಂದರೆ ಇಳುವರಿ ಬರೋದಿಲ್ಲ. ಈಗೇನು ಫುಡ್ ಸೆಕ್ಯೂರಿಟಿ ಇದೆ ಇದೆಲ್ಲ ಹಾಳಾಗಿ ಹೋಗುತ್ತೆ, ನಾವು ಭಿಕ್ಷೆ ಬೇಡಬೇಕಾಗತ್ತೆ ಅಂತ ಶ್ರೀಲಂಕಾದ ಉದಾಹರಣೆಯನ್ನು ಕೊಡ್ತಿರ್ತಾರೆ ಕೆಲವು ಜನ. ಶ್ರೀಲಂಕಾದವರು ಹುಚ್ಚರು, ಅವ್ರ ಉದಾಹರಣೆಯನ್ನು ಕೊಡುವವರಂತರೂ ಅವ್ರ ಅಪ್ಪನಂತ ಹುಚ್ಚರು. ಯಾಕೆ ಅಂದರೆ ಶ್ರೀಲಂಕಾದವ್ರ ಹತ್ರ ಏನು ಖರೀದಿ ಮಾಡಲಿಕ್ಕೆ ಹಣ ಇಲ್ಲ, ಆದ್ದರಿಂದ ಹಾಗೆ ಬಿಟ್ಟು ಬಿಡೋದೇ ಸಾವಯವ ಕೃಷಿ ಅಂತ ಮಾಡಿದರು.
ಚೀನಾದವರು ಒಂದಿಷ್ಟು ಗೊಬ್ಬರ ಕೊಡ್ತೀವಿ ಅಂತ ಹೇಳಿದ್ರು. ಎಂಥದ್ದು ಕೊಟ್ಟರು ಅಂದ್ರೆ ಅದು ಚೈನಾ ಪ್ರಾಡಕ್ಟ್ ಆಗಿತ್ತು. ಹೀಗಾಗಿ ಹೊಲ ಏನೂ ಬೆಳಿಲಿಲ್ಲ. ಹೀಗಾಗಿ ಶ್ರೀಲಂಕಾದವರು ಹಾಳಾಗಿದ್ದರಷ್ಟೆ. ಇದು ನಮ್ಮ ಪ್ರಕೃತಿ ಕೇಂದ್ರಿತ ಕೃಷಿ ಏನಿದೆ, ಇದು ಒಂದು ವಿಜ್ಞಾನ. ನಾವು NPK ಸಾವಯವ ಪದ್ಧತಿಯಿಂದ ಕೊಡಬೇಕು ಅಥವಾ ಸಿಂಥೆಟಿಕ್ ಪದ್ಧತಿಯಿಂದ ಕೊಡಬೇಕು ಅನ್ನೋ ಸಮಸ್ಯೆ ಇಷ್ಟೇ. ಏನು ಕೊಡದೇ ಇರೋದು ಸಾವಯವ ಕೃಷಿ ಅಲ್ಲ ಅಥವಾ ಪಾರಂಪರಿಕ ಕೃಷಿ ಅಲ್ಲ. ಅದಕ್ಕೆ ಏನಾದರೂ ಹಾಕಬೇಕಾಗತ್ತೆ. ಮಣ್ಣನ್ನು ಕಾಪಾಡಬೇಕಲ್ಲ, ಮಣ್ಣಿನಲ್ಲಿ ಜೀವಾಣುಗಳ ಸಂಖ್ಯೆಯನ್ನು ಹೆಚ್ಚಿಸಬೇಕಾಗತ್ತೆ. ಮಣ್ಣಿನಲ್ಲಿ ಸಾಯಿಲ್ ಕಾರ್ಬನ್ ಹೆಚ್ಚು ಮಾಡಬೇಕಾಗತ್ತೆ. ಮಣ್ಣಲ್ಲಿ ಸಾಯಿಲ್ ಕಾರ್ಬನ್ ಹೆಚ್ಚಾಯಿತು ಅಂದರೆ ಡ್ಯಾಮ್ಗಳನ್ನು ಕಟ್ಟುವ ಅವಶ್ಯಕತೆ ಇಲ್ಲ. ಸಾವಿರ ಕೋಟಿ ರೂಪಾಯಿ ಖರ್ಚು ಮಾಡಿ ಏನು ಡ್ಯಾಮ್ ಕಟ್ಟಿ ಜಲಸಂಗ್ರಹ ಮಾಡ್ತೀವಲ್ಲ, ಅಷ್ಟು ಜಲಸಂಗ್ರಹ ಮಣ್ಣಿನಲ್ಲಿ 1.2 2 ಸಾಯಿಲ್ ಕಾರ್ಬನ್ ಹೆಚ್ಚಾದರೆ ಅದರ 10 ಪಟ್ಟು ನೀರು ಮಣ್ಣಿನಲ್ಲೇ ನಿಲ್ಲುತ್ತೆ, ಮಣ್ಣೇ ಹಿಡಿದಿಡುತ್ತೆ. ಆ ಮಣ್ಣು ಬೆಳೆಗೆ ಹೇಗೆ ಬೇಕೋ ಹಾಗೆ ಬಿಡ್ತಾನೆ ಇರುತ್ತೆ. ಮತ್ತು ಆ ಮಣ್ಣು, ಅಂಥ ಮಣ್ಣು ಭೂಮಿಯಲ್ಲಿ ನೀರನ್ನು ಕೆಳಗೆ ಇಳಿಸುತ್ತೆ. ಭೂಗರ್ಭದ ಜಲ ಅಂತೇನಿದೆಯಲ್ಲ ಅದರ ಎತ್ತರವನ್ನು ಹೆಚ್ಚಿಸುತ್ತೆ. ನಾವು ಅದು ಮಾಡಿದರೆ. ಮಾಡದೇ ಇದ್ದರೆ ಇವತ್ತಿನ ದಿವಸ ಎಲ್ಲ ಭೂಮಿ ಕಾಂಪ್ಯಾಕ್ಟ್ ಆಗಿದೆ. ಭೂಮಿಯಲ್ಲಿ ಬ್ಯಾಕ್ಟೀರಿಯಾಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಘಟಿಸ್ತಾ ಇದೆ, ಕಾಂಪ್ಯಾಕ್ಟ್ ಆಗ್ತಾ ಇದೆ. ಎಷ್ಟೇ ಮಳೆ ಬಿದ್ದರೂ ಸಹಿತ ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ತಮ್ಗೆ ಗೊತ್ತಿರಬೇಕು, ಈ ಕರಾವಳಿ ಮತ್ತು ಮಲೆನಾಡಿನಲ್ಲಿ 3.5 ರಿಂದ 400 TMC ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. 400 TMC ನೀರು ಸಮುದ್ರಕ್ಕೆ ಹರಿದು ಹೋಗ್ತಾ ಇದೆ. ನಾವು ಒಂದೊಂದು 100 TMC ನೀರಿನ ಒಂದು ಡ್ಯಾಮ್ ಕಟ್ಟಬೇಕಾದ್ರೆ ಸಾವಿರಾರು ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಬೇಕಾಗತ್ತೆ. ಅಷ್ಟನ್ನು ಈ ಮಣ್ಣೇ ಹಿಡಿದಿಡುತ್ತೆ. ಇಷ್ಟೆಲ್ಲ ಮಳೆ ಬಿದ್ದಂಥ ನಮ್ಮ ನಾಡಿನಲ್ಲಿ ಬೇಸಿಗೆಯಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಉಂಟಾಗತ್ತೆ. ಅಷ್ಟೇ ಅಲ್ಲ, ನಾವು ಆ ನೀರು ಸ್ವಚ್ಛವಾಗಿದೆ ಅಂತ ಕೇಳಿದರೆ ಸ್ವಚ್ಛನೂ ಆಗಿರೋದಿಲ್ಲ. ಭೂಮಿಯನ್ನು ಸೇರಿದಂಥ ರಸಾಯನಗಳು ಆ ಭೂಮಿಯ ಮೇಲೆ ಬಿದ್ದಂಥ ನೀರಿನ ಜೊತೆ ಸೇರಿ ಜಲಸ್ರೋತಗಳನ್ನು ಪ್ರದೂಷಿತಗೊಳಿಸುತ್ತಿವೆ. ಅದನ್ನು ಕುಡಿದಂಥ ನಾವಾಗಲಿ, ಪಕ್ಷಿಗಳಾಗಲಿ, ಮನುಷ್ಯರಾಗಲಿ, ಹುಪ್ಪಡಿಗಳಾಗಲಿ ಎಲ್ಲವೂ ತಮ್ಮ ಜೀವನವನ್ನು ಘಟಿಸ್ಕೊಳ್ತಾ ಇದ್ದೇವೆ, ಕಡಿಮೆ ಮಾಡಿಕೊಳ್ತಾ ಇದ್ದೇವೆ. ನೋಡಿ, ನಮ್ಮ ದಿನಕ್ಕೆ ನಮ್ಮ ತಲೆ ಮೇಲೆ ಕೂದಲುಗಳೇ ಹೋಗ್ತಾ ಇವೆ. ಯಾಕೆ ಅಂದರೆ ನಾವು ಕುಡಿಯುವಂಥ ನೀರು, ನಾವು ಊಟ ಮಾಡುವ ಈ ರಸಾಯನಯುಕ್ತವಾದಂಥ ಅನ್ನ. ನಮಗೆ ಗಾಳಿ ಬಂದದ್ದು ಗೊತ್ತಾಗೋದಿಲ್ಲ, ಗಾಳಿ ಹೋದದ್ದು ಗೊತ್ತಾಗೋದಿಲ್ಲ. ಯಾಕೆಂದರೆ ತಲೆ ಮೇಲೆ ಕೂದಲುಗಳೇ ಉಳಿದಿಲ್ಲ. ಇನ್ನು ಬರುವ ದಿನಮಾನದಲ್ಲಿ ಅಬ್ದುಲ್ ಕಲಾಂರು ಒಂದು ಮಾತನ್ನ ಹೇಳ್ತಿದ್ರು, 2060ರವರೆಗೆ ಯಾರ ತಲೆ ಮೇಲೆ ಕೂದಲುಗಳೇ ಇಲ್ಲದಂಥ ಜನರು ಹುಟ್ಟುತ್ತಾರೆ ಅಂತ. ಆಮೇಲೆ ಎಂಥವ್ರು ಹುಡ್ತಾರೆ ಅಂದರೆ, ಹಿಂಗೆ ಹೋಗೋಗ್ತಾ ಯಾರಾದರೂ ಒಬ್ಬರು ಇನ್ನೊಬ್ಬರಿಗೆ ಹಾಯ್ದ್ರು ಅಂದರೆ ಸಾಕು, ಎಲುವುಗಳು ಮುರಿದು ಹೋಗ್ತಾವು. ಅಷ್ಟು ಮೃದುವಾದ ವ್ಯಕ್ತಿಗಳು ಹುಟ್ಟುತ್ತಾರೆ. ಅಂದರೆ ಆಸ್ಟ್ರೋಫೋರೋಸಿಸ್ ಅಂತ ಏನು ಕರಿತೀವಲ್ಲ ನಾವು, ಪೊಳ್ಳು ಎಲುವಿನಲ್ಲಿ ಪೊಳ್ಳುತನ ಅನ್ನೋದು ಅಷ್ಟು ಬಂದ್ಬಿಡುತ್ತೆ ಈ ವಿಷ ತಿಂದು. ಹಾಗಾದ್ರೆ ನಾವು ಮಾಡೋ ಸಂಸಾರ ಆದರೂ ಯಾತಕ್ಕಾಗಿ ಅಂತ. ಇವತ್ತಿನ ದಿವಸ ಭಾರತದ ಸ್ಥಿತಿ ಏನಾಗಿದೆ ಅಂದರೆ, ಪ್ರತಿ ದಿವಸ ಎಷ್ಟೋ ಕಂಟೈನರ್ ಮಾಲ್ ಪ್ರದೇಶಕ್ಕೆ ಹೋಗಿದ್ದು ಮರಳಿ ಭಾರತದ ಬಂದರುಗಳಲ್ಲಿ ಬರ್ತಾ ಇದೆ. ಯಾಕೆ ಅಂದ್ರೆ ಅಲ್ಲಿ ಹೋದ ನಂತರ ಟೆಸ್ಟ್ ಮಾಡ್ತಾರೆ, ಅದರಲ್ಲಿ ಸಿಕ್ಕಾಪಟ್ಟೆ ಕೆಮಿಕಲ್ಲು. ಆ ಕೆಮಿಕಲ್ಲನ್ನು ನೋಡಿ ಅವ್ರು ನಮಗೆ ಏನು ಹೇಳ್ತಾ ಇದ್ದಾರೆ, ಇದು ನಮ್ಮ ಜಾನುವಾರುಗಳಿಗೂ ಸಹಿತ ಹಾಕಲಾಗದಂಥ ಗೋಧಿ ಮತ್ತು ಅಕ್ಕಿಯನ್ನು ನೀವು ಭಾರತೀಯರು ಕಳಿಸ್ತಾ ಇದ್ದೀರಿ ಅಂತ. ಅದರಲ್ಲಿರುವ ವಿಷದ ಪ್ರಮಾಣ ಎಷ್ಟು ಅಂದ್ರೆ, ಅಲ್ಲಿಯೇ ಜಾನುವಾರುಗಳಿಗೂ ಸಹಿತ ಅದನ್ನು ಪಚನ ಮಾಡಿಕೊಳ್ಳಲಿಕ್ಕೆ ಆಗ್ತಾ ಇಲ್ಲ. ಆದ್ದರಿಂದ ಆ ಕಂಟೈನರ್ಗಳನ್ನು ಮರಳಿ ಭಾರತಕ್ಕೆ ಕಳಿಸ್ತಾರೆ. ಅವೇ ಕಂಟೈನರ್ಗಳು ₹1 ಅಕ್ಕಿ, ₹1 ಗೋಧಿಯಾಗಿ ನಮ್ಮ ಮನೆಯನ್ನು ಸೇರ್ತಾ ಇವೆ. ಬಜಾರದಲ್ಲಿ ಬರೋದು ಅದೇ ಚೀಪೆಸ್ಟ್ ಮಟೀರಿಯಲ್ಲು. ಅದು ನಾವೆಲ್ಲ ಅದನ್ನು ತಿಂತಾ ಇದ್ದೀವಿ. ತಿಂದು ನಮ್ಮ ಪ್ರಕೃತಿಯನ್ನು, ದೇಶದ ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೇವೆ. ಈ ದೇಶದ ಅತಿ ದೊಡ್ಡ 2 ಶಕ್ತಿಗಳು ಯಾವುವು ಅಂತಂದ್ರೆ, ಈ ದೇಶದ ಪ್ರತಿಯೊಬ್ಬ ವ್ಯಕ್ತಿಯ ದೈಹಿಕ ಸಾಮರ್ಥ್ಯ, ಬೌದ್ಧಿಕ ಸಾಮರ್ಥ್ಯ, ಆಮೇಲೆ ಮಣ್ಣಿನಲ್ಲಿರುವಂಥ ಆರೋಗ್ಯ, ನಮ್ಮ ಆರೋಗ್ಯ ಮತ್ತು ಮಣ್ಣಿನ ಆರೋಗ್ಯ. ಇವೆರಡನ್ನೂ ಬಲಿ ಕೊಟ್ಟು
ನಾವು ಏನನ್ನು ಎಷ್ಟು ಗಳಿಸಿದ್ರೆ ಅದರಿಂದ ಆಗೋದೇನು? ಏನೂ ಆಗೋದಿಲ್ಲ. ಇವತ್ತಿನ ದಿವಸ ಈಗ ಮೋಹನ್ಜಿಯವರು ಒಂದು ಮಾತು ಹೇಳಿದ್ರು, ತಾವು ಕೇಳಿರ್ಬೇಕು. ಎಷ್ಟು ಪ್ರತಿ ಇಬ್ಬರು ವ್ಯಕ್ತಿಗಳಲ್ಲಿ ಒಬ್ಬರು ಕಾಯಿಲೆಯಿಂದ ಬಳಲ್ತಾ ಇದ್ದಾರೆ. ಯಾವುದಾದ್ರೂ ಒಂದು ನೆಗಡಿ, ಕೆಮ್ಮು, ಜ್ವರ, ಸಣ್ಣ ಸಣ್ಣ ಕಾಯಿಲೆಗಳು ಪ್ರತಿ ಇಬ್ಬರಲ್ಲಿ ಒಬ್ಬರು. ಪ್ರತಿ ಮೂವರಲ್ಲಿ ಒಬ್ಬರು ಡಯಾಬಿಟಿಸ್ ಮತ್ತು ಬ್ಲಡ್ ಪ್ರೆಷರ್ನಿಂದ ಬಳಲ್ತಾ ಇದ್ದಾರೆ ಭಾರತದಲ್ಲಿ. ಪ್ರತಿ 3 ಜನರಲ್ಲಿ ಒಬ್ಬರು. ಪ್ರತಿ 4 ಜನರಲ್ಲಿ ಒಬ್ಬರು ಕ್ಯಾನ್ಸರ್ನಿಂದ ಬಳಲುವಂಥ ಪರಿಸ್ಥಿತಿ ಬಂದಿದೆ. ಈಗಿದೆ ನಮ್ಮ ದೇಶದಲ್ಲಿ. ಯಾವ ಗುಟ್ಕಾ ತಿಂದಿರಲಿಲ್ಲ, ಶರೆ ಕುಡ್ದಿರಲಿಲ್ಲ, ಯಾವುದೇ ಸಿಗಾರೇಟ್ ಸೇದಿರಲಿಲ್ಲ, ಏನೂ ಮಾಡಿಲ್ಲ, ಆದಾಗ್ಯೂ ಸಹಿತ ಅವ್ರಿಗೆಲ್ಲ ಕ್ಯಾನ್ಸರ್ ಅಂಟ್ಕೊಂಡಿದೆ. ಎಲ್ಲಿಂದ ಬಂತು ಕ್ಯಾನ್ಸರ್? ಏನು ಮೇಲಿನಿಂದ ಕೆಳಗೆ ಬೀಳುತ್ತಾ? ಇಲ್ಲ. ನಾವು ಊಟ ಮಾಡ್ತಾ ಇರುವಂಥ ಅನ್ನ ಸರಿ ಇಲ್ಲ, ಕುಡಿಯೋ ನೀರು ಸರಿ ಇಲ್ಲ. ಇದು ನಮ್ಮ ದೇಶದ ಆರೋಗ್ಯದ ಸ್ಥಿತಿ. ಆಮೇಲೆ ನಾವು ಹೇಳ್ತೀವಿ ನಾವು ಈಗ ವಿಶ್ವಗುರು ಆಗ್ತಾ ಇದ್ದೀವಿ, ಬಹಳ ದೊಡ್ಡ ಬೆಳವಣಿಗೆಯನ್ನು ಮಾಡ್ತಾ ಇದ್ದೀವಿ ಅಂತ. ನಮ್ಮ ಆರೋಗ್ಯವನ್ನು ಕಳ್ಕೊಂಡು ಇದನ್ನೆಲ್ಲ ಮಾಡ್ತಿದ್ದೀವಿ ಅಂದರೆ ಅದಕ್ಕಂತಲೇ ಕೇಂದ್ರ ಸರ್ಕಾರದವರು ಈ ಸಾವಯವ ಕೃಷಿ ಮಿಷನ್ನನ್ನು ಸ್ಥಾಪನೆ ಮಾಡಿ ಇದನ್ನು ಹೆಚ್ಚೆಚ್ಚು ಮಾಡಬೇಕು ಜನರು ಅಂತ. ಮಾಡಬೇಕು ಅಂತ ಹೇಳೋದಕ್ಕಿಂತ ಪೂರ್ವದಲ್ಲಿ ದೇವರಾಯರಂಥವರು ಮಾಡ್ತಾನೆ ಬಂದಿದ್ದಾರೆ. 80 ವರ್ಷದ ಯುವಕ ಇನ್ನೂ ಚೆನ್ನಾಗಿ ಪ್ರಕೃತಿಯನ್ನು ಇಟ್ಕೊಂಡು ಹೊಲದಲ್ಲಿ ಕೆಲಸ ಮಾಡ್ತಾ ಇರೋದನ್ನು ನಾವು ನೋಡ್ತೀವಿ. ಇತ್ತೀಚೆಗೆ 25ರಿಂದ 30 ವರ್ಷದ ಯುವಕರೆಲ್ಲ ಹೋಟೆಲ್ನಲ್ಲಿ ತಿಂದು ಹಾಸ್ಪಿಟಲ್ನಲ್ಲಿ ದಿವಸ ಕಳೀತಾ ಇದ್ದಾರೆ. ತಿಂತಾರೆ ಎಲ್ಲಿದು? ಹೋಟೆಲ್ನಲ್ಲಿ. ಎಲ್ಲಿ ಮಲಗಿದ್ದಾರೆ ಅಂದರೆ ಹಾಸ್ಪಿಟಲ್ನಲ್ಲಿ ಮಲಗಿದ್ದಾರೆ. ದೇಶದಲ್ಲಿ ಕೃಷಿ ಉದ್ಯಮ ಬೆಳಿಬೇಕಾಗಿತ್ತು, ಅದರ ಬದಲಿಗೆ ಹಾಸ್ಪಿಟಲ್ ಇಂಡಸ್ಟ್ರಿ, ಫಾರ್ಮಸಿ ಇಂಡಸ್ಟ್ರಿ, ಲೀಕರ್ ಇಂಡಸ್ಟ್ರಿ ಬೆಳೀತಾ ಇದೆ. ಇದು ಯಾವ ಬೆಳವಣಿಗೆಯ ಸಂಕೇತ? ಹೀಗಾಗಬಾರ್ದು ಅಂತಾನೆ ನಮ್ಮ ರಾಮಕೃಷ್ಣ ಆಚಾರ್ಯರು ನಾವೇ ಮಾಡೋಣ ಅಂತ ಈ 40 ಎಕರೆಯಲ್ಲಿ ಒಂದು ಒಳ್ಳೆ ಕೃಷಿ ಮಾದರಿಯನ್ನು ಮಾಡೋ ಅವಶ್ಯಕತೆ ಇದೆ. ಅವ್ರ ಪಾಪ 100 ತಳಿಯ ಭತ್ತದ ಬೀಜಗಳನ್ನು ಉಳಿಸ್ತಾ ಇದ್ದಾರೆ. ನಾನು ರಾಯಪುರ ಯೂನಿವರ್ಸಿಟಿಗೆ ಹೋಗಿದ್ದೆ. 72,000 ಒಟ್ಟು ಭತ್ತದ ಬೀಜಗಳು ನಮ್ಮ ದೇಶದಲ್ಲಿದ್ದು 72,000. ಅದರಲ್ಲಿ ಬರೀ 25,000 ಮಾತ್ರ ಉಳಿದಿವೆ. ಅವರು ಪ್ರತಿ ವರ್ಷ ಒಂದು 10,000 ಜಾತಿಯ ಬೀಜಗಳನ್ನು ಭೂಮಿಗೆ ಹಾಕಿ ಪ್ರತಿ 3 ವರ್ಷಕ್ಕೊಮ್ಮೆ ರಿನ್ಯೂವೇಷನ್ ಮಾಡ್ತಾ ಇದ್ದಾರೆ ರಾಯಪುರ ಯೂನಿವರ್ಸಿಟಿಯಲ್ಲಿ. ನಾನು ಹೋದಾಗ ಹೊಲದಲ್ಲಿ 10,000 ತಳಿಗಳನ್ನು ನೋಡಿದೆ. ಆಮೇಲೆ ಅವರು ಬೀಜ್ ಬ್ಯಾಂಕ್ನಲ್ಲಿ, ಸೀಡ್ ಬ್ಯಾಂಕ್ನಲ್ಲಿ 25,000 ತಳಿಯ ಬೀಜಗಳನ್ನು ನೋಡಿದೆ. ಅದರಲ್ಲಿ ಅಲ್ಲಿ ಸೈಂಟಿಸ್ಟ್ಗಳು ಒಂದು ಮಾತನ್ನು ಹೇಳ್ತಿದ್ರು. ಏನು ಅಂದರೆ, ಈಗ ನಮ್ಮ ಆಗಲೇ ದೇವರಾಯರು ಹೇಳಿದಂತೆ ಪ್ರತಿ ದಿವಸ ಬೇರೆ ಬೇರೆ ಭತ್ತದ ಬೀಜಗಳ ಅಕ್ಕಿಗಳನ್ನು ನಾವು ಉಣಬೇಕು ಅಂತ. ಯಾಕಂದರೆ ಅಲ್ಲಿ ಅವರು ಈಗ ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಏನು? ಶುಗರ್ಗಾಗಿ ಯಾವ ಭತ್ತ ಊಟ ಮಾಡಬೇಕು, ಸಂದು ನೋವಿಗಾಗಿ ಯಾವ ಭತ್ತ ಊಟ ಮಾಡಬೇಕು, ಕ್ಯಾನ್ಸರ್ಗಾಗಿ ಯಾವ ಭತ್ತಗಳನ್ನು. ಯಾಕಂದರೆ ಔಷಧೀಯ ಗುಣಧರ್ಮಗಳನ್ನು ಹೊಂದಿದಂಥ ಬೇರೆ 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 ತಳಿಗಳು ನಮ್ಮ ದೇಶದಲ್ಲಿವೆ. ಆದ್ದರಿಂದ ಬೆಳಗಿನ ಭತ್ತ ಬೇರೆ ಇರಬೇಕು, ನಾವು ಊಟ ಮಾಡುವಂಥ ಅಕ್ಕಿ, ಸಾಯಂಕಾಲದ ಅಕ್ಕಿ ಬೇರೆ ಇರಬೇಕು, ಮರುದಿವಸದ ಅಕ್ಕಿ ಭಿನ್ನವಾಗಿರಬೇಕು. ಹೀಗೆ ನಾವು ಒಂದೇ ಎಕರೆಯಲ್ಲಿ ಒಂದೇ ತಳಿಯನ್ನು ಬೆಳೆಯೋದಕ್ಕಿಂತಲೂ 10 ತಳಿಗಳನ್ನು ಬೆಳೆದ್ರೆ ಬರೋ ಬೆಳೆ ಅಷ್ಟೇ, ಆದರೆ 10 ತಳಿಗಳನ್ನು ಉಳಿಸಿದ ಹಿರಿಮೆಯೂ ನಮ್ಮದು. ಆಮೇಲೆ ಆ ಅಕ್ಕಿಯನ್ನು ಊಟ ಮಾಡಿದರೆ ನಮ್ಮ ಪ್ರಕೃತಿ ಚೆನ್ನಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಅನ್ನೋದನ್ನು ನಾವು ಮರಿಬಾರ್ದು ಅಷ್ಟೇ. ಆದ್ದರಿಂದ ನಮ್ಮ ಕೃಷಿ ದಿನದಿಂದ ದಿನಕ್ಕೆ ಅಧಪತನಕ್ಕೆ ಹೋಗುವ ಬದಲು ಉನ್ನತಿಯ ಸ್ಥಾನಕ್ಕೆ. ದೇಶದ ಸ್ಥಿತಿ ಹೇಗಿದೆ ಅಂದರೆ ಬರೀ 2% ಭೂಮಿಯಲ್ಲಿ ಮಾತ್ರ, ಇಡೀ ದೇಶದ ಒಟ್ಟು ಸಾಗುವಳಿಯ ಭೂಮಿ ಏನಿದೆ ಅದರಲ್ಲಿ ಕೇವಲ 2% ಭೂಮಿಯಲ್ಲಿ ಮಾತ್ರ ಸಾವಯವ ಕೃಷಿ ನಡೀತಾ ಇದೆ. ಆ ಸಾವಯವ ಕೃಷಿಯಲ್ಲಿ ಬಂದಂಥ ಬೆಳೆಗಳಲ್ಲಿ 99% ಎಕ್ಸ್ಪೋರ್ಟ್ ಆಗ್ತಾ ಇದೆ. 1% ಮಾತ್ರ ಈ ದೇಶದ ಜನರು ಊಟ ಮಾಡ್ತಾ ಇದ್ದಾರೆ. ಯಾಕೆಂದ್ರೆ ಹಣ ಸಿಕ್ತು ಅಂದ್ರೆ ಬೆಳೆದವನು ಸಹಿತ ಮಾರಾಟ ಮಾಡಿ ಯಾವುದು ದುಬಾರಿ ಅಲ್ಲವೋ ಅದನ್ನು ತಂದು ಊಟ ಮಾಡ್ತಾನೆ. ಇಂಥ ಸ್ಥಿತಿ ದೇಶದಲ್ಲಿ ಆಗ್ತದೆ. ಇದು ಹೀಗಾಗಬಾರ್ದು. ಪ್ರತಿಯೊಬ್ಬ ರೈತರು ಸಹಿತ ತಮ್ಮ ಮನೆಗೆ ಬೇಕಾಗುವಷ್ಟು, ಅದು ಅಲ್ಲ, ಈ ಸರ್ಕಾರಿ ಕಾಳುಗಳು ಬರಲಿಕ್ಕೆ ಆರಂಭ ಮಾಡಿದ ನಂತರ, ಬಿಟ್ಟಿ ಭಾಗ್ಯಗಳು ಬಂದ ನಂತರ
ಕೃಷಿಯನ್ನು ಮಾಡುವವರೇ ಕೃಷಿ ಭೂಮಿಯನ್ನು ಬಿಟ್ಟು ಸುಮ್ಮನೆ ಕೂತಿದ್ದಾರೆ. ಯಾಕೆಂದರೆ ಇದರಲ್ಲಿ ಏನೂ ಲಾಭ ಇಲ್ಲ ಅನ್ನೋ ಮಟ್ಟಕ್ಕೆ. ಲಾಭ ಹಣದಲ್ಲಿ ನೋಡಿದರೆ ಆಗೋದಿಲ್ಲ, ಲಾಭವನ್ನು ಆರೋಗ್ಯದಲ್ಲಿ ಕಾಣಬೇಕು ನಾವು. ಪ್ರತಿಯೊಂದನ್ನು ಹಣದಿಂದ ಅಳಿಲಿಕ್ಕಾಗೋದಿಲ್ಲ. ಆರೋಗ್ಯದ ಬೆಲೆಯನ್ನು ಯಾರಿಗೂ ಕಟ್ಟಲಿಕ್ಕಾಗೋದಿಲ್ಲ. ಆರೋಗ್ಯದ ಬೆಲೆಯನ್ನು ನಾವೇ ನಿರ್ಧರಿಸಬೇಕಾಗುತ್ತೆ. ಆದ್ದರಿಂದ ಒಂದು ಸಾರಿ ನಾವು ಕಾಯಿಲೆ ಬಿದ್ದರೆ ಲಕ್ಷಗಟ್ಟಲೆ ಹಣ ಹಾಕಿದ್ರೂ ಸಹಿತ ರಿಪೇರಿ ಆಗೋದಿಲ್ಲ. ಅಂದಾಗ ನಮಗೆ ಬೇಕಾದಂತಹದ್ದನ್ನು ಸಾಧ್ಯವಾದಷ್ಟು ನಮ್ಮಲ್ಲಿ ಮತ್ತು ನಮ್ಮ ಅಕ್ಕಪಕ್ಕದವರು ಬೆಳೆದದ್ದನ್ನು ತಗೊಂಡ್ರೆ ಕೃಷಿಗೆ ಮತ್ತೆ ಪುನಶ್ಚೇತನ ಬರುತ್ತೆ ಅಂತ. ಬಂದೇ ಬರುತ್ತೆ. ಇರದೇ ಇದ್ದರೆ ಇನ್ನು ಮುಂದೆ, ಮೊನ್ನೆ ತಮ್ಗೆ ಗೊತ್ತು, ನಾವು ನ್ಯಾಟೋ ದೇಶದ ಜೊತೆಗೆ ಮುಕ್ತ ವ್ಯಾಪಾರದ ಕರಾರನ್ನು ಮಾಡಿಕೊಂಡ್ರು ನಮ್ಮ ಕೇಂದ್ರ ಸರ್ಕಾರದವರು. ಮುಕ್ತವಾಗಿ, ಆಮೇಲೆ ಯಾವುದೇ ಟ್ಯಾರಿಫ್ ಫ್ರೀ ವ್ಯಾಪಾರ ಮಾಡಬೇಕು ಅಂತ ಕರಾರಾಯಿತು 18 ದೇಶಗಳ ಜೊತೆಗೆ. ಆದರೆ 18 ದೇಶದವರು ಒಮ್ಮುಖದ ಒಂದು ಕಂಡೀಷನ್ ಹಾಕಿದ್ದಾರೆ ಆ ಕರಾರ್ನಲ್ಲಿ. ಏನು? ಯಾವುದೇ ಒಕ್ಕಲುತನದ ಉತ್ಪಾದನೆ ಇತ್ತು ಅಂದರೆ ಅದು ಕೆಮಿಕಲ್ ಫ್ರೀ ಆಗಿದ್ದರೆ ಮಾತ್ರ ನಾವು ತಗೊಳ್ತೀವಿ, ಇರದೇ ಇದ್ದರೆ ತಗೊಳ್ಳೋದಿಲ್ಲ ಅಂತ. ಹಾಗಾದರೆ ನಮ್ಮ ರೈತರು ವಿಚಾರ ಮಾಡಬೇಕು. ನಮ್ಮ ಅಕ್ಕಿಯನ್ನು ಅವ್ರು ಈಗ ತಗೊಳ್ತಾ ಇಲ್ಲ, ಗೋಧಿಯನ್ನು ತಗೊಳ್ತಾ ಇಲ್ಲ. ನಾವು ಎಕ್ಸ್ಪೋರ್ಟ್ ಮಾಡುವಂಥವೇ ಇವೇ ಎರಡು ದೊಡ್ಡ. ಆಮೇಲೆ ಅದು ಏನು ದೊಡ್ಡ ಸ್ಥಾನ ನಮ್ಮದು, ಅತಿ ಹೆಚ್ಚು ನೀರು ಖರ್ಚು ಮಾಡಿ 1 kg ಅಕ್ಕಿ ಬೆಳೆಯೋದಕ್ಕೆ 40,000 ಲೀಟರ್ ನೀರು ಬೇಕು. 1 kg ಸಕ್ಕರೆಯನ್ನು ತಯಾರಿಸಲಿಕ್ಕೆ 40,000 ಲೀಟರ್ ನೀರು ಬೇಕು. ಆದರೆ 1 kg ಮಿಲೆಟ್ ಬೆಳೆಯೋದಕ್ಕೆ ಬರೀ 3,000 ಲೀಟರ್ ನೀರು ಸಾಕು. ಯಾವುದೇ ಅಕ್ಕಡಿ ಕಾಳುಗಳನ್ನು ಬೆಳೆಯೋದಕ್ಕೆ ಬರೀ 3,000 to 4,000 ಲೀಟರ್ ನೀರಿನಲ್ಲಿ 1 kg ಅಕ್ಕಡಿ ಕಾಳು ಬೆಳೆ. ಆ ಜನ ಕಡಿಮೆ ನೀರಿನಲ್ಲಿ ಬೆಳೆದು ನಮಗೆ ಎಕ್ಸ್ಪೋರ್ಟ್ ಮಾಡ್ತಾರೆ, ನಾವು ಇಂಪೋರ್ಟ್ ಮಾಡ್ತೀವಿ. ನಾವು ಅತಿ ಹೆಚ್ಚು ನೀರನ್ನು ಕೆಡಿಸಿ ವಿಷಯುಕ್ತವಾದಂಥ ಧಾನ್ಯವನ್ನು ಕಳಿಸಿ ಈ ದೇಶದ ನೀರನ್ನು ಹಾಳು ಮಾಡಿದೀವಿ, ಭೂಮಿಯನ್ನು ಹಾಳು ಮಾಡಿದೀವಿ, ಹಣನೂ ಏನು ಕೈಗೆ ಸಿಗಲಿಲ್ಲ ಅಂಥದ್ದನ್ನು. ಆದ್ದರಿಂದ ಒಕ್ಕಲಿಗರು, ಕೃಷಿಕರು ಇನ್ನು ಬಹಳ ಬುದ್ಧಿವಂತಿಕೆಯಿಂದ ಮಾಡಬೇಕು ಅನ್ನೋ ದೃಷ್ಟಿಯಿಂದ ನಮ್ಮ ರಾಮಕೃಷ್ಣ ಆಚಾರ್ ಅವರು ಹಸುಗಳನ್ನು ಸಾಕಿದ್ದಾರೆ, ಕುರಿಗಳನ್ನು ಸಾಕಿದ್ದಾರೆ. ಒಂದೊಂದು ಪ್ರಾಣಿ ಪಕ್ಷಿಗಳ ಮಲದಲ್ಲಿ ಎಂಥ ಅದ್ಭುತ ಸಾಮರ್ಥ್ಯ ಇದೆ ಅಂದರೆ ನಾವು ಊಹಿಸಲಿಕ್ಕೂ ಸಾಧ್ಯ ಇಲ್ಲ. ಪಕ್ಷಿಗಳ ಮಲದಲ್ಲಿ ಸುಮಾರು ಅನ್ನದ್ರವ್ಯಗಳು, ನ್ಯೂಟ್ರಿಯೆಂಟ್ಸ್ ಅಂತ ಏನು ಕರಿತೀವಲ್ಲ, ಆ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಅದರಲ್ಲಿ. ನಾವು ಬಂಡಿಗಟ್ಟಲೆ ಗೊಬ್ಬರ ಹಾಕೋದಕ್ಕಿಂತಲೂ ಒಂದು 4-6 ತೊಲೆ ಅಂದರೆ 50-60 ಗ್ರಾಮ್ ಈ ಪಶುಗಳ ಹಿಕ್ಕಿಯನ್ನು, ನಲವನ್ನು ನೀರಿನಲ್ಲಿ ಹಾಕಿ ಸ್ವಲ್ಪ ಬೆಲ್ಲ ಹಾಕಿ ಅದನ್ನು ಭೂಮಿಗೆ ಸ್ಪ್ರೇ ಮಾಡಿದರೆ ಅಥವಾ ಬೆಳೆಗೆ ಸ್ಪ್ರೇ ಮಾಡಿದರೆ ನೂರಾರು ಪ್ರಕಾರದ ಜೀವಾಣುಗಳ ಸಂಖ್ಯೆಯನ್ನು ಭೂಮಿಯಲ್ಲಿ ಬೆಳೆಸಲಿಕ್ಕೆ ಸಾಧ್ಯ ಆಗುತ್ತೆ. ಬರೀ ಪಕ್ಷಿಗಳು ಬಂದರೆ, ಪಕ್ಷಿಗಳನ್ನು ನಾವು ಓಡಿಸೋದ್ರಲ್ಲಿ ಪ್ರವೀಣರು, ಪಕ್ಷಿಗಳನ್ನು ಕರೆಯೋರು ಜಾಣರಾಗ್ತಾರೆ. ಅಷ್ಟೇ ಅಲ್ಲ, ಸುಮಾರು ಪಕ್ಷಿಗಳನ್ನು ಸಾಕಿದ್ದಾರೆ. ಈ ನಿಸರ್ಗದಲ್ಲಿರುವಂಥ ಪಕ್ಷಿಗಳನ್ನೆಲ್ಲ ಬರಮಾಡಿಕೊಳ್ತಾ ಇದ್ದಾರೆ. ನಮ್ಮ ಭೂಮಿಯಲ್ಲಿರುವಂಥ ಹಾವುಗಳು ಕಡಿಮೆ ಆದವು ಅಂತಂದರೆ ಆ ಭೂಮಿ ಮನುಷ್ಯನೂ ಸಹಿತ ಬದುಕಲಿಕ್ಕೆ ಯೋಗ್ಯ ಇಲ್ಲ ಅಂತ ತಿಳ್ಕೊಬೇಕು. ಹಾವುಗಳು ಮತ್ತು ಇಲಿಗಳು, ನವಿಲುಗಳು, ಪಕ್ಷಿಗಳು ಇವೆಲ್ಲ ಒಂದನ್ನೊಂದನ್ನು ಅವೇ ನಿಯಂತ್ರಿಸ್ತಾವೆ. ನಾವು ಯಾವನ್ನು ನಿಯಂತ್ರಿಸುವ ಅವಶ್ಯಕತೆ ಇಲ್ಲ. ನಿಸರ್ಗ ನಿಯಂತ್ರಣ ಮಾಡುತ್ತೆ, ನಾವು ನಮ್ಮ ಕೆಲಸ ಮಾಡ್ತಾ ಹೋಗ್ಬೇಕಷ್ಟೆ. ಆದ್ದರಿಂದ ನಾವು ಕೃಷಿಕರಾದವರು ತಮ್ಗೆ ಗೊತ್ತಿದೆ, ನಮ್ಮ ಭೂಮಿಯ ಮೇಲೆ ಯಾವಾಗಲೂ ಸಹಿತ ಫಂಗಸ್ ಅಂತ ಏನು ಕರಿತೀವಿ, ಶಿಲೀಂಧ್ರ ಯಾವಾಗಲೂ ತೇಲಾಡ್ತಾ ಇರಬೇಕು ಭೂಮಿಯ ಮೇಲೆ. ನಮ್ಮ ಗಿಡಗಳ ಮೇಲೆಲ್ಲ ಶಿಲೀಂಧ್ರ ತೇಲಾಡ್ತಾ ಇರಬೇಕು. ಈ ಶಿಲೀಂಧ್ರ ಬಿಸಿಲು ಬಿದ್ದ ನಂತರ ಆ ಶಿಲೀಂಧ್ರದ ಜೀವಾಣುಗಳು ಆಕಾಶದಲ್ಲಿ ಹೋಗ್ತಾವು. ಮೇಲೆ ಹೋಗುವಂಥ ಮೋಡಗಳು ಏನಿವೆ ಅಲ್ಲ, ಆ ಮೋಡಗಳನ್ನು ಒಡೆಯುವಂಥ ಕೆಲಸವನ್ನು ಈ ಶಿಲೀಂಧ್ರಗಳು ಮಾಡ್ತಾ ಇವೆ. ಇವತ್ತಿನ ದಿವಸ ನಮ್ಮ ಭೂಮಿಯಲ್ಲಿ ಶಿಲೀಂಧ್ರನೇ ತೀರಿ ಹೋಗ್ತಾ ಇದೆ. ಹೀಗಾಗಿ ಮಳೆ ಅನಿಶ್ಚಿತವಾಗಿದೆ.
ಬಿದ್ದರೆ ಬಿತ್ತು, ಹೋದರೆ ಹೋಯ್ತು, ಬಿದ್ದರೆ ಸಿಕ್ಕಾಪಟ್ಟೆ ಬಿತ್ತು, ಹೋದರೆ ಹೋಗೇ ಬಿಡ್ತು. ನಿಯಂತ್ರಣ ಅನ್ನೋದು ಉಳಿದಿಲ್ಲ. ಆದ್ದರಿಂದ ಭೂಮಿಯಲ್ಲಿ ಯಾವಾಗಲೂ ಶಿಲೀಂಧ್ರ ಇರಬೇಕು. ಗಿಡಗಳ ಮೇಲೆ, ಎಲೆಗಳ ಮೇಲೆ ಯಾವಾಗಲೂ ಶಿಲೀಂಧ್ರ ಸಿಕ್ಕಾಪಟ್ಟೆ ಇರಬೇಕು. ಫಂಗಸ್ ಯಾವಾಗಲೂ ಇರಬೇಕು. ಅದೇ ಹೋಗಿ ಮೋಡಗಳನ್ನು ಕೆಳಗೆ ತಗೊಂಡು ಬರೋದು. ಇದನ್ನು ಹಾಳು ಮಾಡಿ, ಗಿಡಗಳನ್ನೇ ಹಾಳು ಮಾಡಿದೀವಿ ಅಂತಂದರೆ ಶಿಲೀಂಧ್ರಗಳು ಇರೋದಿಲ್ಲಿ. ಭೂಮಿಯನ್ನೇ ರಸಾಯನವನ್ನು ಹಾಕಿ ಹಾಳು ಮಾಡಿವಿ ಅಂದರೆ ಅಲ್ಲಿ ಫಂಗಸ್ ಹುಟ್ಟೋದೆಲ್ಲಿ? ಏನೂ ಇಲ್ಲ. ತಾವು ಮನಸ್ಸು ಮಾಡಿದರೆ ನಿಮ್ಮ ಭೂಮಿ ಒಂದೇ ವರ್ಷದಲ್ಲಿ ವಿಷಮುಕ್ತ ಆಗಬೇಕಾಗಿದ್ರೆ ಒಂದು ಮಡಿಕೆಯಲ್ಲಿ ಅನ್ನ ಕುದಿಸ್ಬೇಕು, ಅಕ್ಕಿ ಹಾಕಿ ಕುದಿಸಿ ತಣ್ಣಗೆ ಮಾಡಬೇಕು. ಮಾಡಿದ ನಂತರ ಅದ ಕಂಠಕ್ಕೆ ಒಂದು ಹಾಳಿಯನ್ನು, ಕಾಗದವನ್ನು ಸಡಿಲವಾಗಿ ಕಟ್ಟಿ ಒಂದು ಗಿಡದ ಕೆಳಗೆ ಕಂಠದವರೆಗೆ ಹೂತು ಬಿಡಬೇಕು. 72 ಗಂಟೆಗಳ ನಂತರ ಅಲ್ಲಿ 72 ಗಂಟೆಗಳವರೆಗೆ ಯಾವುದೇ ಪ್ರಾಣಿಗಳು ಅದರ ಹತ್ರ ಹೋಗದಂತೆ ನೋಡ್ಕೋಬೇಕು. ಆಮೇಲೆ ಅದನ್ನು ತಗೋಬೇಕು. ತಗೊಂಡು ಮೇಲ್ಗಡೆ ಏನು ಫಂಗಸ್ ಬಂದಿದೆ ಅದನ್ನಷ್ಟೇ ತಕ್ಕೊಂಡು ಒಂದು ಬಕೆಟ್ನಲ್ಲಿ ಹಾಕಿ, ಅದರಲ್ಲಿ ನೀರು ಹಾಕಿ, ಅದರಲ್ಲಿ ಒಂದಿಷ್ಟು ಬೆಲ್ಲ ಹಾಕಿ 4-6 ದಿವಸ ಇಟ್ಟು ಬಿಡಿ. ಆ ನೀರನ್ನು ಒದ್ದೆಯಾದ ಭೂಮಿಗೆ ನಾವು ಸ್ಪ್ರೇ ಮಾಡಿದೀವಿ ಅಂತಂದರೆ ಒಂದೇ ವರ್ಷದಲ್ಲಿ ಭೂಮಿ ವಿಷಮುಕ್ತ ಆಗಿ ಹೋಗುತ್ತೆ. ಒಂದೇ ವರ್ಷದಲ್ಲಿ, ಒಂದೇ ಬೆಳೆಯಲ್ಲಿ ಭೂಮಿ ವಿಷಮುಕ್ತವಾಗಿ ಹೋಗುತ್ತೆ. ಇದು ಒಂದೇ ಅಲ್ಲ, ಇದು ಬರೀ ಭತ್ತ ಅಂತಲ್ಲ. ನೀವು ರಾಗಿಯನ್ನು ಇದೇ ರೀತಿ ಮಾಡಬಹುದು. ಗೊನೆಜೋಳವನ್ನು, ಮೆಕ್ಕೆಜೋಳವನ್ನು ಸಹಿತ ಇದೇ ರೀತಿಯಾಗಿ ಅದರಿಂದ ಶಿಲೀಂಧ್ರಗಳನ್ನು ತಯಾರು ಮಾಡಬಹುದು. ಮಾಡಿ ನಮ್ಮ ಭೂಮಿಗೆ ಬೇರೆ ಬೇರೆ, ನಮ್ಮ ಭೂಮಿಯಲ್ಲಿ 100 ಪ್ರಕಾರದ ಜೀವಾಣುಗಳಿವೆ. ಅವು ನಮ್ಮ ಬೆಳೆಗಳಿಗೆ ಬೇರೆ ಬೇರೆ ಶಕ್ತಿಯನ್ನು, ಯಾವುದು ಕಾಪರ್ ಕೊಡ್ತದೆ, ಯಾವುದು ಸಿಲಿಕಾ ಒದಗಿಸ್ತದೆ, ಯಾವುದು ಲೋಹವನ್ನು ಒದಗಿಸ್ತದೆ, ಯಾವುದು ಮ್ಯಾಗ್ನೀಸಿಯಂ ಕೊಡ್ತದೆ, ಯಾವುದು ಪೊಟ್ಯಾಷಿಯಂ ಕೊಡ್ತದೆ, ಯಾವುದು ಮತ್ತೊಂದು ಅನ್ನದ್ರವ್ಯಗಳನ್ನು ಮೇಲೆ ಕೊಡುವಂಥ ಕೆಲಸವನ್ನು ಭೂಮಿಯಲ್ಲಿರುವಂಥ ಈ ಅಣುಜೀವಿಗಳು ಮಾಡ್ತಾ ಇರ್ತವೆ. ಅದನ್ನು ಶ್ರೀಮಂತಗೊಳಿಸುವುದೇ ಪ್ರಾಕೃತಿಕ ಕೃಷಿ. ಅಂಥ ಕೃಷಿಯನ್ನು ಮಾಡಬೇಕು ಅನ್ನೋ ದೃಷ್ಟಿಯಿಂದ ಅದಕ್ಕಾಗಿ ಹಸುಗಳು ಬೇಕು. ಹಸುವಿನ ಸಗಣಿಯಲ್ಲಿ ಇಂಥ ದೊಡ್ಡ ಸಾಮರ್ಥ್ಯ ಇದೆ. ತಾವು ನೋಡ್ರಿ, ವಿಚಾರ ಮಾಡ್ರಿ, ನಿಮ್ಮ ಮನೆಯಲ್ಲಿ ಏನೇ ಬಯೋಮಾಸ್ ಇತ್ತು ಅಂದರೆ ಆ ಬಯೋಮಾಸನ್ನು ಕೊಳೆಸಿ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ ಮಾಡಬೇಕಾದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ? ಈ ಭಾಗದಲ್ಲಿ ತಾವು ಯಾರಾದರೂ ಮಾಡ್ತಿದ್ರೆ, ಯಾವುದೇ ಬಯೋಮಾಸ್ ಇತ್ತು ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಎಷ್ಟು ದಿವಸ ಬೇಕಾಗುತ್ತೆ ಅಂದರೆ ಕನಿಷ್ಠ 3 ತಿಂಗಳು ಬೇಕು. ಅತ್ಯಂತ ಶಾಸ್ತ್ರಶುದ್ಧವಾಗಿ ಮಾಡಿದರೆ 50 ದಿನಗಳಂತರೂ ಬೇಕೇ ಬೇಕು. ಆದರೆ ಈ ಜಗತ್ತಿನಲ್ಲಿ ಒಂದು ಅದ್ಭುತವಾದಂಥ ಪ್ರಾಣಿ ಇದೆ. ಅದಕ್ಕೆ ಪ್ರಾಣಿ ಅನ್ನಲಿಲ್ಲ ನಮ್ಮ ಮಹಾತ್ಮರು. ನಿಮ್ಮ ದೇಶದಲ್ಲಿ ಯಾವ ಪ್ರಾಣಿಯ ಹಾಲು ಚೆನ್ನಾಗಿರುತ್ತೆ ಅಂತ ವಿವೇಕಾನಂದರನ್ನ ಕೇಳಿದರೆ ಎಮ್ಮೆ ಹಾಲು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಅಲ್ಲ, ನಿಮ್ಮ ದೇಶದಲ್ಲಿ ನೀವು ಹುಟ್ಟಿ ಎಮ್ಮೆ ಹಾಲು ಚೆನ್ನಾಗಿದೆ. ನಿಮ್ಮ ದೇಶದ ಜನರೆಲ್ಲ ಹಸುವನ್ನು ಪೂಜೆ ಮಾಡ್ತಾರೆ, ಆದರೆ ನೀವು ಎಮ್ಮೆ ಹಾಲು ಚೆನ್ನಾಗಿದೆ. ಅಲ್ಲ, ನೀವು ಪ್ರಾಣಿಗಳನ್ನು ಕೇಳಿದರೆ ನಾವು ಹಸುವನ್ನು ಪ್ರಾಣಿ ಅನ್ನೋದಿಲ್ಲ, ಮಾತೆ ಅಂತ ಕರಿತೀವಿ. ಅವಳು ಗೋಮಾತೆ. ನೀವು ಕೇಳಿದ್ದು ಪ್ರಾಣಿಗಳು, ಆದ್ದರಿಂದ ನಾನು ಪ್ರಾಣಿಯನ್ನು ಹೇಳಿದೆ ಅಂದ್ರಂತೆ. ಇದರ ಅರ್ಥ ಈ ಹಸು ಅಥವಾ ಈ ಪ್ರಾಣಿಗಳು ನಮ್ಮ ಎಂಥ ಫ್ಯಾಕ್ಟ್ರಿ ಅಂದರೆ, ಗೊಬ್ಬರದ ಫ್ಯಾಕ್ಟ್ರಿ ಅಂದರೆ, ಬೆಳಿಗ್ಗೆ ತಿನ್ನಲಿಕ್ಕೆ ಹಾಕ್ರಿ ಬಯೋಮಾಸನ್ನು, ಸಾಯಂಕಾಲ ಅದನ್ನು ಗೊಬ್ಬರವಾಗಿ ಕೊಡ್ತಾವೆ. ಇಂಥ ಫ್ಯಾಕ್ಟ್ರಿ ಜಗತ್ತಿನಲ್ಲಿ ಎಲ್ಲಾದರೂ ನೋಡಿದ್ದೀರ ತಾವು? ಬೆಳಿಗ್ಗೆ ಹಾಕಿದರೆ ಸಾಕು, ಅಥವಾ ರಾತ್ರಿ ತಿನ್ನಲಿಕ್ಕೆ ಹಾಕಿದರೆ ಸಾಕು, ಬೆಳಿಗ್ಗೆ ಅದನ್ನು ಗೊಬ್ಬರವಾಗಿ ಪರಿವರ್ತನೆ ಮಾಡಿಕೊಡು ಇಂಥ ಫ್ಯಾಕ್ಟ್ರಿ. ಬರೀ ಒಂದೇ ಫ್ಯಾಕ್ಟ್ರಿ ಅಲ್ಲ, ಅದರ ಹೊಟ್ಟೆಯಲ್ಲಿರುವಂಥ 100 ಪ್ರಕಾರದ ಪಚನ ಸಂಸ್ಥೆಯ ಅಕ್ಕಪಕ್ಕದಲ್ಲಿರುವಂತಹ ಜೀವಾಣುಗಳು ಆ ಗೊಬ್ಬರದ ಜೊತೆ ಕೆಳಗೆ ಬರ್ತಾವೆ. ಅವೆಲ್ಲ ಕಲ್ಚರೇ ಭೂಮಿಯಲ್ಲಿರುವಂಥ ಕಸವನ್ನೆಲ್ಲ ರಸವನ್ನಾಗಿ ಮಾಡುವಂಥ ಕೆಲಸವನ್ನು ಮಾಡ್ತಿರ್ತವೆ. ನಾನು ಅದರ ಮೇಲೆ ಒಂದು ಪ್ರಯೋಗ ಮಾಡಿದೆ. ಏನಿದು, ಈ ಸಗಣಿಯಲ್ಲಿ ಮತ್ತು ಈ ಆಕಳ ಹೊಟ್ಟೆಯಲ್ಲಿ ಏನೋ ಅದ್ಭುತ ಸಾಮರ್ಥ್ಯ ಇದೆ ಅಂತ ಹೇಳ್ತಾರೆ, ಏನು ಮಾಡೋದಂತ ನಾನು ಹಸುಗಳಿಗೆ ಒಂದಿಷ್ಟು ಕಾಳುಗಳನ್ನು ಹಾಕಿದೆ ತಿನ್ನಲಿಕ್ಕೆ. ರಾಗಿ ಹಾಕಿದೆ, ಜೋಳ ಹಾಕಿದೆ, ಸಜ್ಜೆ ಹಾಕಿದೆ. ನೆನೆ ಹಾಕದೆ, ಅದನ್ನು ಬೀಸದೆ, ಪೂರ್ತಿ ಕಾಳನ್ನೇ ಹಸುವಿಗೆ ಹಾಕಿದೆ. ಹಾಕಿದ ನಂತರ ಮರುದಿವಸ ಏನಾಯಿತು ಅಂದರೆ, ಇವತ್ತು ಹಾಕಿದರೆ ಮರುದಿವಸ ಅಥವಾ ಮರುದಿವಸ ಸಾಯಂಕಾಲದವರೆಗೆ 70% ಕಾಳುಗಳೆಲ್ಲ ಸಗಣಿಯಲ್ಲಿ ಹೊರಗೆ ಬಂದು,
ಸಗಣಿಯಲ್ಲಿ ಹೊರಗೆ ಬಂದು ಆ ಕಾಳುಗಳನ್ನು ಆಯ್ದುಕೊಂಡು ಒಣಗಿಸಿದೆ. ಒಣಗಿಸಿದ ನಂತರ ಇನ್ನೊಂದು ಸಾರಿ ಗೋಮೂತ್ರದಲ್ಲಿ ನೆನೆ ಹಾಕಿದೆ. ಮತ್ತೆ 4-6 ಗಂಟೆಗಳ ನಂತರ ತೆಗೆದು ಅವುಗಳನ್ನು ಒಣಗಿಸಿದೆ. ಒಣಗಿಸಿ ಅದನ್ನು ಬೀಸಿ ನಿಮಗೇನು ಬೇಕೋ ಆ ಪದಾರ್ಥವನ್ನು ಮಾಡಿ ಉಣ್ಬೋದು. ನೀವು ಚಪಾತಿ ಬೇಕಂದ್ರೆ ಚಪಾತಿ ಮಾಡ್ಬೋದು, ರೊಟ್ಟಿ ಬೇಕಂದ್ರೆ ರೊಟ್ಟಿ ಮಾಡ್ಬೋದು, ಅಥವಾ ತಾಲಿಪೇಟ್ ಬೇಕಂದ್ರೆ ತಾಲಿಪೇಟ್ ಮಾಡ್ಬೋದು, ಅಥವಾ ಪುಲ್ಕಿ ಅಂತ ಏನಂತೀವಿ ಸಣ್ಣ ಸಣ್ಣ ಪುರಿ ಅಂದರೆ ಯಾವುದಾದ್ರೂ ಮಾಡ್ಬೋದು. ಆದರೆ ಅದರಲ್ಲಿ ಸ್ವಲ್ಪ ಹಸುವಿನ ತುಪ್ಪ ಹಾಕಿ ಮಾಡಿದರೆ ವಾಸನೆ ಕಡಿಮೆ ಇರುತ್ತೆ. ಕೆಲವು ಜನ ಅಂತಾರೆ ಸ್ವಾಮೀಜಿ ತುಂಬ ಕೆಟ್ಟ ವಾಸನೆ ಬರುತ್ತೆ. ನಾನು ಅವ್ರಿಗೆ ಹೇಳಿದೆ, ಶೆರೆ ಕುಡಿಯೋರನ್ನ ಕೇಳ್ರಿ ಎಷ್ಟು ಚೆನ್ನಾಗಿರುತ್ತೆ ವಾಸನೆ ಅಂತ. ಎಷ್ಟು ಚೆನ್ನಾಗಿ ಮುಖ ಮೂಗು ಮುರಿದು ಕುಡಿತಾರೆ, ಎಷ್ಟು ಚೆನ್ನಾಗಿ ಕುಡಿತಾರೆ ಅವರು. ಅದೇನು ಚೆನ್ನಾಗಿರುತ್ತೆ ವಾಸನೆ. ಅಷ್ಟೇ ಅಲ್ಲ, ಮುಂದ್ಗಡೆ ನಿಂತು ಮಾತಾಡ್ಲಿಕ್ಕೆ ಹತ್ತಿದ್ರೆ ಓಡಿ ಹೋಗ್ಬೇಕು ಅನ್ನಿಸ್ತೆ. ಇಷ್ಟು ಕೆಟ್ಟ ವಾಸನೆ ಇದ್ದದ್ದನ್ನು ಸಹಿತ ಇಷ್ಟು ಪ್ರೀತಿಯಿಂದ ಕುಡಿತಾರೆ ಅಂದರೆ ನಾವು ಇದನ್ನು ಔಷಧವಾಗಿ. ನಾ ಯಾಕೆ ಹೇಳಿದೆ ಈ ಪದಾರ್ಥವನ್ನು ತಿನ್ನಲಿಕ್ಕೆ ಅಂದರೆ, ಡಯಾಬಿಟಿಸ್ 3 ತಿಂಗಳು ತಿಂದ ನಂತರ ನಿಮ್ಮ ಡಯಾಬಿಟಿಸ್ ಸಹಿತ ಉಳಿಯೋದಿಲ್ಲ, ಕ್ಯಾನ್ಸರ್ ಉಳಿಯೋದಿಲ್ಲ, ಅಸ್ತಮಾ ಉಳಿಯೋದಿಲ್ಲ. ಏನು ಸಾಮರ್ಥ್ಯ ಇದೆ ಹಸುವಿನ ಹೊಟ್ಟೆಯಲ್ಲಿ. ಹಸು ಕರ ಹಾಕಿದ ನಂತರ, ಕರ ಹಾಕೋ ಪೂರ್ವದಲ್ಲಿ ಉಚ್ಚಬುಡ್ಡೆ ಅಂತ ಇರುತ್ತೆ, ಅದೆಲ್ಲ ನೀರು ಹೊರಗೆ ಬರುತ್ತೆ. ಅದನ್ನು ನೀವು ಒಂದು ಪಾತ್ರೆಯಲ್ಲಿ ಹಿಡಿದಿಟ್ಟು, ಮಣ್ಣಿನ ಪಾತ್ರೆಯಲ್ಲಿಯೋ ಚೀನಿ ಮಣ್ಣಿನ ಪಾತ್ರೆಯಲ್ಲಿಯೋ ಇಟ್ಟು ಪ್ರತಿ ದಿವಸ ಸ್ನಾನಕ್ಕಿಂತ ಮುಂಚೆ 1 ಗಂಟೆ ಮುಂಚೆ ಅದನ್ನು ಮುಖಕ್ಕೆ ತಲೆಗೆ ಹಚ್ಕೊಂಡು ಅದು ಒಣಗಿದ ನಂತರ ಸ್ನಾನ ಮಾಡಿದ್ರಿ ಅಂದರೆ ಯಾವ ಫೇರ್ ಆ್ಯಂಡ್ ಲವ್ಲಿ ಏನೂ ಅಲ್ಲ ಅದ್ರ ಮುಂದೆ. ಅಷ್ಟು ಮೃದುವಾಗುತ್ತೆ ಚರ್ಮ, ಅಷ್ಟು ಮೃದುವಾಗುತ್ತೆ ಕೂದಲುಗಳೆಲ್ಲ. ಆಮೇಲೆ ತಲೆಯಲ್ಲಿ ಏನು ಹೊಟ್ಟು ಅದು ಇದು ಏನಾಗುತ್ತೆ, ಕೂದಲು ಬೆಳ್ಳಗಾಗ್ತಾ ಇವೆಲ್ಲ ಅದು ನಿಂತು ಹೋಗುತ್ತೆ ಆ ನೀರಿನಿಂದ. ಆ ನೀರು ಏನೂ ಇಲ್ಲ ಅಂತಂದ್ರೂ ಒಂದು 50,000 ರೂಪಾಯಿ ಕಿಮ್ಮತ್ತಿನ ನೀರದು. ಒಂದು 4-5 ಲೀಟ್ರ್ 3-4 ಲೀಟ್ರ್ ಇರುತ್ತೆ ಅದು. ಒಂದು 50,000 ರೂಪಾಯಿ ಕಿಮ್ಮತ್ತಿಂದಾಗತ್ತೆ. ಆ ನಂತರ ಮಾಂಸ ಅಂತ ಬೀಳುತ್ತೆ ಕರು ಬಂದ ನಂತರ. ಆ ಮಾಂಸದ ಒಳಗಡೆ ಒಂದು ಬಿಳಿ ಪದರ ಇರುತ್ತೆ. ಆ ಬಿಳಿ ಪದರನ್ನ ಚೆನ್ನಾಗಿ ತೊಳೆದು ಬಿಳಿ ಪದರನ್ನ ತಕೊಂಡು ಬಿಸಿಲಲ್ಲಿ ಒಣಗಿಸಿ ಅದರದೊಂದು ಸಣ್ಣ ತುಣುಕನ್ನು ತಗೊಂಡು ಜೇನುತುಪ್ಪದೊಂದಿಗೆ ಚೆನ್ನಾಗಿ ತೇದು 1 ಚಮಚೆಯಷ್ಟು ರಸವನ್ನು ಅಸ್ತಮಾ ಕಾಯಿಲೆ ಇದ್ದವರಿಗೆ ಕುಡಿಸಿ ನೋಡ್ರಿ. 20ರಿಂದ 25 ದಿನಗಳಲ್ಲಿ 20 ವರ್ಷದಿಂದಲೂ ಇದ್ದಂಥ ಅಸ್ತಮಾ ಬರೀ 25 ದಿನದಲ್ಲಿ ಹೋಗಿಬಿಡುತ್ತೆ. ಏನು ಸಾಮರ್ಥ್ಯ ಕೊಟ್ಟಿದ್ದಾನೆ ದೇವರು. ಈ ಕಾಲುಗಳಿಗೆ ಗ್ಯಾಂಗ್ರಿನ್ ಆಗ್ತಾವು. ಏನು ಮಾಡಿದ್ರು ಒಂದೊಂದು ಸಾರಿ ಕಾಲು ಬೆರಳುಗಳನ್ನು ಕಟ್ ಮಾಡಬೇಕಾಗತ್ತೆ. ಆದರೆ ಆ ಬಿಳಿ ಪದರ ಅಂತ ನಾನು ಹೇಳಿದ್ನಲ್ಲ, ಒಣಗಿಸಿ ಅದನ್ನು ಚೆನ್ನಾಗಿ ಅರೆದು ಆ ಕಾಲನ್ನು ಸ್ವಚ್ಛಾಗಿ ಪೊಟ್ಯಾಷಿಯಂ ಪರ್ಮಾಂಗನೇಟ್ನಲ್ಲೋ ಅಥವಾ ಗೋಮೂತ್ರ ಅರ್ಕದಿಂದನೋ ಸ್ವಚ್ಛವಾಗಿ ತೊಳೆದು ಆ ಪೌಡರ್ ತುಂಬಿಡ್ರಿ. 8 ದಿನದಲ್ಲಿ ನಿಮ್ಮ ಗ್ಯಾಂಗ್ರೀನ್ ಕಡಿಮೆ ಆಗುತ್ತೆ. ಒಂದು ವೇಳೆ ಸ್ಕಿನ್ ಗ್ರಾಫ್ಟಿಂಗ್ ಮಾಡಬೇಕು ಅಂತ ಹೇಳಿದ್ರು ಅಂದರೆ ಅದೇ ಬಿಳಿ ಪದರನ್ನು ತಗೊಂಡು ಅದರ ಮೇಲೆ ಹಾಕಿ ಕಟ್ಟಿದ್ರೆ ಚರ್ಮವಾಗಿ ಪರಿವರ್ತನೆ ಆಗುತ್ತೆ. ಬೇರೆ ತೊಡೆ ಚರ್ಮವನ್ನು ತೆಗೆದಲ್ಲಿ ಹಚ್ಚೋ ಅವಶ್ಯಕತೆ ಬೀಳೋದಿಲ್ಲ. ಇಂಥ ಸಾಮರ್ಥ್ಯ ಹಸುಗಳಲ್ಲಿದೆ. ಆದ್ದರಿಂದ ನಮ್ಮ ರಾಮಕೃಷ್ಣ ಆಚಾರ್ಯರು ಪ್ರಯತ್ನ ಪೂರ್ವಕವಾಗಿ ಇಲ್ಲಿ ಹಸುಗಳನ್ನು ಕಟ್ಟಿ ಈ ಭೂಮಿಯನ್ನು ಶ್ರೀಮಂತ ಮಾಡಿ ಒಬ್ಬ ರೈತನಿಗೆ ದೊಡ್ಡ ಪುರಸ್ಕಾರವನ್ನು ಭಾರತ ಸರ್ಕಾರವೂ ಕೊಡದಷ್ಟು ದೊಡ್ಡ ಪುರಸ್ಕಾರವನ್ನು ಕೊಡಬೇಕು ಅಂತ ತಿಳ್ಕೊಂಡು ಕೊಡ್ತಾ ಇದ್ದಾರೆ. ಆಮೇಲೆ ಯಾವ ಸರ್ಕಾರಗಳು ಇಷ್ಟು ಹಣವನ್ನು ರೈತನಿಗೆ ಇಲ್ಲಿವರೆಗೂ ಕೊಟ್ಟಿಲ್ಲ. ಅಷ್ಟು ಹಣವನ್ನು ದೊಡ್ಡ ಪುರಸ್ಕಾರ ರೂಪದಲ್ಲಿ ರೈತನಿಗೆ ಕೊಡಬೇಕು. ರೈತ ಎಲ್ಲರ ಆತ್ಮ ಅನ್ನೋದನ್ನು ಆರಂಭದಿಂದ ಹಿಡ್ಕೊಂಡು ಇಲ್ಲಿವರೆಗೆ ಎಲ್ಲರೂ ಹೇಳಿದರು. ಇದು ಒಂದು ದೊಡ್ಡ ಪರಂಪರೆಯನ್ನು ನಿರ್ಮಿಸಿದ್ದಾರೆ. ಅದನ್ನು ನಾಡಿನ ತುಂಬ ಜನ ಎಲ್ಲರೂ ಇದನ್ನು ಅನುಸರಿಸಬೇಕು. ರೈತನನ್ನು ಇವತ್ತೇನಾಗಿದೆ ಅಂದರೆ ರೈತನಿಗೆ ತನ್ನ ಈ ವೃತ್ತಿ ಅತ್ಯಂತ ಹೀನವಾಗಿದೆ, ಕೀಳಾಗಿದೆ ಅನ್ನುವಂಥ ಭಾವನೆ ಬಂದಿದೆ. ಯಾಕಂದರೆ ಎಲ್ಲರೂ ಆ ಕೃಷಿಯ ಬಗ್ಗೆ ತೋರಿದ ತಾತ್ಸಾರದ ಪರಿಣಾಮವಾಗಿ ನಾವೆಲ್ಲರೂ ಸಹಿತ ನಮ್ಮ ಶಿಕ್ಷಣ ಸಂಸ್ಥೆಗಳಾಗಿರಲಿ, ನಮ್ಮ ರಾಜಕೀಯ ವೇದಿಕೆಗಳಾಗಿರಲಿ, ಸಾಮಾಜಿಕ ವೇದಿಕೆಗಳಾಗಿರಲಿ, ಧಾರ್ಮಿಕ ವೇದಿಕೆಗಳಾಗಿರಲಿ, ಎಲ್ಲ ಕಡೆಯೂ ಸಹಿತ ಇಡೀ ದೇಶವನ್ನೇ ಬದುಕಿಸುವಂಥ ರೈತನ ಸನ್ಮಾನವನ್ನು ಮಾಡಿದರೆ ರೈತನಿಗೆ ಮರಳಿ ಆ ಪ್ರತಿಷ್ಠೆ ಬರುತ್ತೆ. ಪ್ರತಿಷ್ಠೆ ಬರೋದ್ರಿಂದ ಕೃಷಿಯಲ್ಲಿ ಜನ ಉಳಿತಾರೆ. ಇರದೇ ಇದ್ದರೆ ಇವತ್ತಿನ ದಿವಸ ಕೃಷಿ ಮಾಡುವವರಿಗೆ ಯಾರೂ ಹೆಣ್ಣು ಸಹಿತ ಕೊಡ್ತಾ ಇಲ್ಲ. ಒಂದೊಂದು ಊರುಗಳಲ್ಲಿ ನಾನು ಹೋಗ್ತೀನಿ,
ಒಂದು 2,000 ಜನಸಂಖ್ಯೆ ಇತ್ತು. 1,000 ಜನಸಂಖ್ಯೆ ಊರಲ್ಲಿ 100ರಿಂದ 150 ಜನ ಯುವಕರು 40-45 ವರ್ಷ ದಾಟಿದ್ದಾರೆ, ಇನ್ನೂ ಮದುವೆ ಆಗ್ತಾ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನಾವೆಲ್ಲ ಸಿಕ್ಕಾಪಟ್ಟೆ ದುಡಿತೀವಿ, ಹಣ ಇದೆ ನಮ್ಮ ಹತ್ರ, ಆದರೆ ನಮ್ಗೆ ಯಾರೂ ಹೆಣ್ಣು ಕೊಡ್ತಾ ಇಲ್ಲ ಅಂತ. ನಾವೆಲ್ಲರೂ ಸಮಾಜದ ಜನ ಚಿಂತಿಸ್ಬೇಕು. ನಾನು ಮೊನ್ನೆ ಒಂದು ಊರಿಗೆ ಹೋಗಿದ್ದೆ, ಅವ್ರ ತಾಯಿ ದಿನಾಲು ಮಗನನ್ನು ಪೀಡಿಸ್ತಾ ಇದ್ಲು, ನಿನ್ನ ಮದುವೆ ಯಾವಾಗ ಆಗೋದು, ಮೊಮ್ಮಕ್ಕಳನ್ನು ನಾನು ಯಾವಾಗ ಆಡಿಸ್ಬೇಕು ಅಂತ ದಿನಾಲು ಆತನನ್ನು ಪೀಡಿಸ್ತಾ ಇದ್ಲು. ಸಿಟ್ಟಿಗೇರಿ ಹೋಗ್ಬಿಟ್ಟ, ಹೋಗಿ ಒಂದು ಹೆಂಡತಿಯನ್ನು ತಗೊಂಡು ಬಂದ. 3 ಮಕ್ಕಳು ಹೆಂಡತಿ ಎಲ್ಲ ತಗೊಂಡೇ ಬಂದ. ಅವ್ವ ಮಂಗಳಾರತಿ ಮಾಡು, ಹೆಂಡತಿ ಕರ್ಕೊಂಡು ಬಂದೀನಿ ಅಂತ. ಎಲ್ಲಿಂದ ತಂದಿ? ನೀನೇ ದಿನಾಲು ಹೀಯಾಳಿಸ್ತಾ ಇದ್ದಿ, ಇವತ್ತು ಕರ್ಕೊಂಡೇ ಬಂದಿದ್ದೀನಿ ಅಂದ. ಇವು ಯಾರು ಅಂತ ಕೇಳಿದ್ರು 3. ಅವು ಮಕ್ಕಳು ನನ್ನವೇ ಅಂತ ಹೇಳಿದ್ರು. ಯಾಕಂದ್ರೆ ಇನ್ನು ಮುಂದೆ ನಾನು ಸಂಸಾರ ಮಾಡಿ ಮಕ್ಕಳಾಗಿ ನೀನು ಆಡಿಸೋದೇನು, ಈಗ ರೆಡಿಮೇಡೇ ತಂದಿದ್ದೀನಿ, ಎಲ್ಲ ತಗೊಂಡ್ಬಿಡು. ಈ ಸ್ಥಿತಿ ಬರುತ್ತೆ ನಮ್ಮ ದೇಶದಲ್ಲಿ, ಈ ಸ್ಥಿತಿ ಬರುತ್ತೆ. ಈಗ ಬಂದದ್ದನ್ನೇ ನಾನು ಹೇಳ್ತಾ ಇರೋದು, ಇದು ಆದಂಥ ಘಟನೆಯನ್ನೇ ಹೇಳ್ತಾ ಇರೋದು. ನಾವು ಯಾವುದನ್ನ ವರ್ಣಸಂಕರ ಅಂತ ಕರಿತಿದ್ದೀವಲ್ಲ, ಇದೊಂದು ಬೇರೆ ಸಂಕರ ಈಗ ಬರುವಂಥ ಪರಿಸ್ಥಿತಿ ಆಗಿದೆ. ನಿಮ್ಗೆ ಗೊತ್ತಿರ್ಬೇಕು, ಪಂಜಾಬ್ದಲ್ಲಿ ಯುವಕರ ಮದುವೆ ಆಗ್ತಾ ಇಲ್ಲ. ಅವ್ರು ಬಂದು 10 ಲಕ್ಷ 20 ಲಕ್ಷ ಕೊಟ್ಟು ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಈಗ ನಮ್ಮ ಪ್ರದೇಶದಲ್ಲಿ ಬಂದು. ಆಮೇಲೆ ಹುಡುಗಿಯರು ಸಿಗದೆ ಇದ್ರೆ ವಿಧವೆಯರು ಸಿಕ್ಕರು ಪರವಾಗಿಲ್ಲ ಅಂತ ಮದುವೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ನಿಮ್ಮಲ್ಲಿ ವಿಧವೆಯರು, ನಮ್ಮಲ್ಲೇನು ಅವರೆಲ್ಲ ಹೊಸಬ್ರೆ ಅಂತ. ನಾನು ಮದುವೆ ಆಗಬೇಕು, ಅವ್ರದ್ದು ಮದುವೆ ಆಗಬೇಕು ಅನ್ನೋನೇ ನಾನು, ಇಲ್ಲ ಅಂತ ಹೇಳೋದಿಲ್ಲ. ವಿಧವೆಯರಿದ್ರೆ ಚಿಕ್ಕ ವಯಸ್ಸಿನಲ್ಲಿ ವಿಧವೆಯರಾಗಿದ್ದರೆ ಆ ತಾಯಿಯ ಮದುವೆ ಆಗ್ಬೇಕು, ಮತ್ತೊಬ್ಬರು ಮದುವೆ ಮಾಡ್ಕೊಳ್ಳೇಬೇಕದು. ಮಾಡ್ಕೊಳ್ಳದೆ ಇದ್ರೆ ನಡೆಯೋದಿಲ್ಲ. ಭಾಳ ಕೆಟ್ಟ ಪರಿಸ್ಥಿತಿ ಬರುತ್ತೆ ಈ ದೇಶಕ್ಕೆ ಮುಂದೆ. ಅದಕ್ಕೆ ಈ ಕೃಷಿಕನಿಗೆ ಈ ಸಮ್ಮಾನ ದೊರೀತು ಅಂತಂದರೆ, ಕೃಷಿಕ ಇಂದಿಲ್ಲ ನಾಳೆ ಈ ದೇಶದ ದೊಡ್ಡ ಗೌರವದ ಸ್ಥಾನ, ಎಲ್ಲ ಕಡೆಗೂ ಸಹಿತ ಆತನಿಗೆ ಒಂದು ಒಳ್ಳೆ ಸಮ್ಮಾನ ಗೌರವ ಸಿಗಬೇಕು. ತಮಗೆ ಆಶ್ಚರ್ಯ ಅನ್ನಿಸ್ತಿರ್ಬೇಕು, ಇಸ್ರಾಯೇಲ್ನಲ್ಲಿ ಇಸ್ರಾಯೇಲ್ ಸರ್ಕಾರ ಯಾರು ಫೇಲ್ ಆಗ್ತಾರೆ ಪರೀಕ್ಷೆಯಲ್ಲಿ ಅವ್ರಿಗೆ ಎಲ್ಲ ಸೌಕರ್ಯಗಳನ್ನು ಕೊಡುತ್ತೆ. ಯಾಕಂದ್ರೆ ಅವರೇ ಕೃಷಿಗೆ ಬರುವವರು ಅಂತ. ಗೋಲ್ಡ್ ಮೆಡಲಿಸ್ಟ್ ಅದನ್ನಲ್ಲ, ಅವನಿಗೆ ಯಾವ ಸಹಾಯ ಸಹಕಾರಗಳನ್ನು ಸರ್ಕಾರ ನೀಡೋದಿಲ್ಲ ಇಸ್ರಾಯೇಲ್ನಲ್ಲಿ. ಇಸ್ರಾಯೇಲ್ ಸರ್ಕಾರ ಯಾರಿಗೆ ಒಳ್ಳೆ ಸಹಾಯ ಸಹಕಾರಗಳನ್ನು ನೀಡುತ್ತೆ ಅಂದರೆ, ಯಾವನು ಪಾಸ್ ಕ್ಲಾಸು ನಾಪಾಸ್ ಇದಾನಲ್ಲ ಅವನಿಗೆ ಹಗಲು ರಾತ್ರಿ ಸರ್ಕಾರ ಚಿಂತನೆ ಮಾಡೋದು ಅವ್ರ ಸಲುವಾಗಿ. ಜಾಣರಿದ್ದವ್ರು ಎಲ್ಲಿ ಬೇಕಾದಲ್ಲಿ ಹೋಗಿ ತಮ್ಮದನ್ನು ತಾವು ನಿರ್ಮಿಸ್ಕೊಳ್ತಾರೆ. ಆದರೆ ಇವರನ್ನು ನಾವು ನಿಲ್ಲಿಸೋದೇ ನಮ್ಮ ಕರ್ತವ್ಯ ಅಂತ ಕೆಲಸ ಮಾಡ್ತಾ ಇದೆ. ಅವರೇ ಆ ದೇಶದ ಕೃಷಿಯನ್ನು ಇವತ್ತು ಈ ಸ್ಥಿತಿಗೆ ತಗೊಂಡು ಹೋಗಿದ್ದಾರೆ. ಆದರೆ ನಮ್ಮ ದೇಶದಲ್ಲಿಯೂ ಸಹಿತ ಬುದ್ಧಿವಂತರು ಇವತ್ತಿನ ದಿವಸ ಬರ್ತಾ ಇದ್ದಾರೆ ಕೃಷಿಗೆ. ಈ ಕೃಷಿ ಕ್ಷೇತ್ರವನ್ನು ಸಮ್ಮಾನದ ಕ್ಷೇತ್ರವಾಗಿ ಬಳಸಬೇಕು ಅಂತ ತಿಳ್ಕೊಂಡು ಇಂಥವ್ರು ಹೇಗೋ ಅವ್ರ ಮನಸ್ಸಿನಲ್ಲಿ ಬಂತೋ ಗೊತ್ತಿಲ್ಲ, ನಮ್ಮ ರಾಮಕೃಷ್ಣ ಆಚಾರ್ಯ ಅವ್ರ ಮನಸ್ಸಿನಲ್ಲಿ ಕೃಷಿಗೆ ತಾವು ಒಬ್ಬ ಉದ್ಯೋಜಕರಾಗಿದ್ದುಕೊಂಡು ಸಹಿತ ಕೃಷಿಕನೇ ಈ ದೇಶದ ಜೀವಾಳ ಆತ್ಮ ಅಂತ ತಿಳ್ಕೊಂಡು ಅವನು ಸತ್ಕಾರ ಮಾಡೋ ಸಲುವಾಗಿ ನಮ್ಮ ದೇವರಾಯರನ್ನು ಆರಿಸಿ ಅವರಿಗೆ ಈ ಪುರಸ್ಕಾರವನ್ನು ನೀಡುವುದರ ಮೂಲಕ ಈ ನಾಡಿನ ಎಲ್ಲ ಕೃಷಿಕರ ಸಮ್ಮಾನವನ್ನು ಹೆಚ್ಚಿದ್ದಾರೆ. ಅಷ್ಟೇ ಅಲ್ಲ, ಕೃಷಿಕನ ಸಮ್ಮಾನವನ್ನು ಹೆಚ್ಚಿಸೋದ್ರಿಂದ ಯಾವ ಪ್ರಶಸ್ತಿ ಪುರಸ್ಕಾರ ಅಂತ ಕರಿತೀವಲ್ಲ ಅದು ಸಹಿತ ಸಮ್ಮಾನಿತ ಆಗುತ್ತೆ ತಾನೇ, ತನ್ನಷ್ಟಕ್ಕೆ ತಾನೇ. ಇಂಥ ಕೆಲಸಕ್ಕೆ ಮಾಡಿದಂಥ ಸಮ್ಮಾನ ಅದು ಸಹಿತ ಸಮ್ಮಾನಿತಗೊಳ್ಳುತ್ತೆ. ಸಮ್ಮಾನದಿಂದ ಕೃಷಿಕ ಸಮ್ಮಾನಿತನಾದರೆ ಆ ಸಮ್ಮಾನಿತ ಕೃಷಿಕನಿಂದಾಗಿ ಪುರಸ್ಕಾರ ಸಮ್ಮಾನಗೊಳ್ಳುತ್ತೆ ಅಂತ ನನಗನ್ಸುತ್ತೆ. ಅದರಿಂದ ನಾನು ಎಷ್ಟು ಧನ್ಯವಾದಗಳನ್ನು ಅವರಿಗೆ ಹೇಳಿದರೂ ಕಡಿಮೆ. ನಮ್ಮ ರಾಮಕೃಷ್ಣ ಆಚಾರ್ಯ ದಂಪತಿಗಳಿಗೆ, ಅವರ ಮಕ್ಕಳಿಗೆ, ಎಲ್ಲರನ್ನೂ ಇದರಲ್ಲಿ ತೊಡಗಿಸಿದ್ದಾರೆ. ಜನರು ಯಾರಾದರೂ ಹುಚ್ಚರು ಅಂತ ಕರಿತಿರಬಹುದು, ಏನ್ರಿ ಇದೆಂಥ ಹುಚ್ಚುತನ, ಇದನ್ಯಾಕೆ ಮಾಡ್ತಾರೆ ಅಂತ. ಇಲ್ಲ, ಇಂದಿಲ್ಲ, ಇನ್ನೊಂದು 4 ವರ್ಷಗಳ ನಂತರ ಎಲ್ರಿಗೂ ಮನವರಿಕೆ ಆಗುತ್ತೆ ರಾಮಕೃಷ್ಣ ಆಚಾರ್ಯ ಮಾಡಿದಂಥ ಕೆಲಸ ಎಷ್ಟು ದೊಡ್ಡದು ಅಂತ. ನನಗೆ ನಮ್ಮ ಪೂಜ್ಯರು ನಿಜಲಿಂಗೇಶ್ವರ ಶ್ರೀಗಳು ಮೇಲಿನ ಮೇಲೆ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಅವ್ರು ಮಾಡುವಂಥ ಪ್ರತಿಯೊಂದು ಕಾರ್ಯಗಳ ಬಗ್ಗೆ, ಅವರು ಹೊಸ ಹೊಸ ನವಾಚಾರಗಳ ಕುರಿತು ಹೇಳ್ತಿರ್ತಾರೆ. ಅವ್ರ ಬಗ್ಗೆ ಸ್ವಾಮೀಜಿಯವರಿಗೆ ತುಂಬ ಅಭಿಮಾನ. ಈ ಮನುಷ್ಯ ಏನಾದರೂ ದೊಡ್ಡ ಪರಿವರ್ತನೆಯನ್ನು ತರದೇ ಇರೋದಿಲ್ಲ. ಹೇಗೆ ನಮ್ಮ ಆಳ್ವಾವರು ಶಿಕ್ಷಣದಲ್ಲಿ ಒಂದು ದೊಡ್ಡ ಪರಿವರ್ತನೆಯನ್ನು ತಂದರು, ಹಾಗೆ ನಮ್ಮ ಆಚಾರ್ಯವರು ಕೃಷಿ ಕ್ಷೇತ್ರದಲ್ಲಿ ಒಂದು ದೊಡ್ಡ ಬದಲಾವಣೆಯನ್ನು ತಂದೇ ತರ್ತಾರೆ ಅನ್ನುವಂಥ
ನಂಬಿಕೆಯನ್ನು ನಮ್ಮ ಗುರುಗಳು ಹೊಂದಿದ್ದಾರೆ, ನಾವು ಹೊಂದಿದ್ದೇವೆ. ತಾವೆಲ್ಲರೂ ಆ ವಿಶ್ವಾಸ ಇಟ್ಟು ಕೃಷಿಕರಾಗಲಿಕ್ಕೆ ಪ್ರಯತ್ನ ಮಾಡಬೇಕು. ಕೃಷಿಯಲ್ಲಿ ನೀವು ಬೇಡಿದ್ದನ್ನು ಕೊಡುವಂಥ ಸಾಮರ್ಥ್ಯ ಈ ಭೂಮಿಗೆ, ಈ ಹಸುವಿಗೆ ಇದೆ. ಆದರೆ ಪರಿಶ್ರಮ ಪಡೋದಕ್ಕೆ ತಯಾರಾಗಬೇಕು. ಆಗ್ಬೇಕಂತಲೇ ಈ ಎಲ್ಲ ಪ್ರಯಾಸಗಳು ಅಂತ ನನಗನ್ನಿಸುತ್ತೆ. ಮತ್ತೊಂದು ಸಾರಿ ತಮ್ಮೆಲ್ಲರಿಗೂ, ದೇವರಾಯ್ ಅವರಿಗೂ ಮತ್ತು ನಮ್ಮ ರಾಮಕೃಷ್ಣ ಆಚಾರ್ಯ ಅವರಿಗೂ ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತಿಗೆ